पतिं रमायाः जगदघदहनञ्च वासवी सूनुं मुनिकुलतिलकज्ज पूर्णबोधं गुरुमपि परमं गुरुं च मे वन्दे लक्ष्मीनारायणं नत्वा पूर्णबोधादिकान् गुरून् कुर्म श्रीकृष्णगीतायाः ಭಾಷ್ಯಾದ್ಯುಕ್ತಾರ್ಥಸಂಗ್ರಹ. ಈಗ ಮನಃಪ್ರಸಾದ ಸೌಮ್ಯತ್ವ, ಅಲ್ಲಿ ಮೌನಂ ಅನ್ನೋದಕ್ಕೆ ಅರ್ಥ ಬರೀತಾರೆ. ಅಕ್ರೂರ ಅಂತ ಪದ ಇದೆ, ಸೌಮ್ಯ ಅಂತ ಪದ ಇದೆ, ಅದಕ್ಕೆ ಅರ್ಥ ಹೇಳ್ತಾರೆ. ಸೌಮ್ಯತ್ವಂ ಅಕ್ರೌರ್ಯಂ, ಮನಸ್ಸಿನ ಪ್ರಸನ್ನತೆ. ಸೌಮ್ಯತ್ವ ಅಂದ್ರೇನು? ಅಕ್ರೌರ್ಯಂ, ಕ್ರೌರ್ಯವಿಲ್ಲದಿರುವಿಕೆ, ಕ್ರೂರತನವಿಲ್ಲದಿರುವಿಕೆ. ಅದಕ್ಕೆ ಆಧಾರ ಅಕ್ರೂರ ಸೌಮ್ಯ ಉಚ್ಯತೆ ಇತಿ ಅಭಿಧಾನಂ. ಕೋಶದಲ್ಲೇ ಇದೆ. ಅಕ್ರೂರ ಅಂದರೆ ಸೌಮ್ಯ ಅಂದರೆ ಅಕ್ರೂರ. ಆಮೇಲೆ ಮೌನಂ ಅಂತಿದೆ. ಮೌನಂ ಅಂದರೆ ಸುಮ್ಮನೆ ಕೊಡೋದು ಅಂತ ಅರ್ಥ ಅಲ್ಲ, ಮನನಶೀಲತ್ವಂ. ಹಾಗಿದ್ರೆ ಮೂಕರೆಲ್ಲ ಏನಾದಾಗತ್ತೆ? ಭಾರಿ ಮೌನಿಗಳಾದಾಗತ್ತೆ ಅಲ್ಲ. ಜಡಭರತ ರಾಜ ಮೂಕನಂತೆ ಇದ್ದ ಹೊರತು ಮೂಕನಾಗಿರಲಿಲ್ಲ. ಏನು ಮಾಡ್ಕೊಂಡಿದ್ದ? ಸದಾ ಮನನ ಮಾಡ್ತಾ ಇದ್ದ. ಅದಕ್ಕೆ ಮೌನಂ, ಮನನಶೀಲತ್ವ. ಅದಕ್ಕೆ ಆಧಾರ ಕೊಡ್ತಾರೆ. ಬಾಲ್ಯಂಚ ಪಾಂಡಿತ್ಯಂಚ ನಿರ್ವಿದ್ಯ ಅಥ ಮುನಿ ಇತಿ ಶ್ರುತಿ. ಬಾಲ್ಯಂಚ ಪಾಂಡಿತ್ಯಂಚ ನಿರ್ವಿದ್ಯ ಅಥ ಮುನಿ. ಎಷ್ಟು ಚೆನ್ನಾಗಿದೆ. ಬಾಲ್ಯಂ ಪಾಂಡಿತ್ಯಂ. ಬಾಲ್ಯಂ ಅಂದರೆ ಆರಂಭ. ಬಲಿಯಾಗಲಿಕ್ಕೆ ಇಷ್ಟಪಟ್ಟರೆ ಬಲಿನಃ ಭಾವ ಬಾಲ್ಯಂ ಅಂತ ಕರೀತಾರೆ. ಮೊದಲು ಬಲ ಬೆಳೆಸ್ಕೋಬೇಕು. ಯಾವ ಬಲನ? ಜ್ಞಾನ ಶ್ರವಣ ಮಾಡ್ಕೊಂಡು ಹೋಗಿ ಪಾಂಡಿತ್ಯ ಪಡೆದು. ಪಾಂಡಿತ್ಯಂ ನಿರ್ವಿದ್ಯ, ಬಾಲ್ಯಂ ನಿರ್ವಿದ್ಯ, ಪಾಂಡಿತ್ಯಂ ನಿರ್ವಿದ್ಯ. ಬಲವನ್ನು ಪಡೆದು ಪಾಂಡಿತ್ಯವನ್ನು ಪಡೆದು. ನಿರ್ವಿದ್ಯ ಶಬ್ದಕ್ಕೆ ಪಡೆದು ಅಂತ ಅರ್ಥ ಎಲ್ಲಿ ಮಾಡಿದ್ದಾರೆ? ನಿರ್ವೇದ ಶಬ್ದಕ್ಕೆ ಪಡೆದು ಅಂತ ಅರ್ಥ ಎಲ್ಲಿ ಮಾಡಿದ್ದಾರೆ? ನೆನಪಿದೆಯಾ? ತತಃ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಎರಡನೇ ಅಧ್ಯಾಯದಲ್ಲಿ ಬಂದಿದೆ. ಯಾಕೇನದು? ಏನು ಹೊಸ್ತ ಅಲ್ಲ. ಪಾಂಡಿತ್ಯಂಚ ನಿರ್ವಿದ್ಯ. ಸಾಮಾನ್ಯವಾಗಿ ನಿರ್ವೇದ ಅಂದರೆ ವೈರಾಗ್ಯ ಅಂತ ಅರ್ಥ. ಅದು ಎಲ್ಲ ಕಡೆ ವೈರಾಗ್ಯ ಅಂತ ಅರ್ಥ ಮಾಡಬಾರದು. ಯಾಕೆಂದರೆ ಇಲ್ಲಿ ಪಾಂಡಿತ್ಯವನ್ನು ಪಡೆದು ಅಂತಿದೆ. ಪಡೆದು ಅಂತ ಹೇಳಿದ ಜ್ಞಾನದಲ್ಲಿ ವೈರಾಗ್ಯ ಬಂತು ಅಂದ್ರೆ ಅಪಾರ್ಥ ಆಗುತ್ತೆ. ಆದ್ದರಿಂದ ಏನೇನು ಅರ್ಥ ಮಾಡಬೇಕು? ಪಡೆದು ಅಂತ ಅರ್ಥ. ನಿತರಾಮ್ ಲಬ್ಧ್ವಾ ಬರುತ್ತೆ. ಬಲಿ ಶಬ್ದಕ್ಕೆ ಏನರ್ಥ? ಬಲಿಷ್ಠ. ನವಾನ್ವ ಕ್ರೂರ ಅಂದ್ರೆ ಕ್ರೌರ್ಯ, ಸೋಮ ಅಂದ್ರೆ ಸೌಮ್ಯ, ಬಲಿ ಅಂದ್ರೆ ಬಾಲ್ಯ. ಅರ್ಥ ಅದು ಬಾಲ್ಯ ಶಬ್ದಕ್ಕೆ ಸ್ವಾರಸ್ಯ ಇರೋದೇ ಅದರೊಳಗೆ. ಮೊದಲು ಬಾಲಕ ಅಂತ ಹೇಳಿದ್ರೆ ನಾವಿಂತ ಹುಡುಗ ಅಂತ ಅಷ್ಟೇ ತಿಳ್ಕೊಂಡ್ಬಿಡ್ತೇವೆ. ಹಾಗಲ್ಲ, ಬಲ ಬೆಳೆಸ್ಕೊಳ್ಳೋದು ಅಂತ ಅರ್ಥ. ದೊಡ್ಡದಾಗ್ತಾ ಬೆಳೆಸ್ಕೊಳ್ಳೋದು ಅದು ಬಾಲ್ಯ ಆಯಿತು. ಅದು ಬಾಲ್ಯ, ಅದು ಇಂಟರ್ನಲ್. ಅದು ಎಕ್ಸ್ಟರ್ನಲ್. ಅದು ಬಾಡಿ ಬೆಳೆಯೋದೆಲ್ಲ ಏನದು? ಎಕ್ಸ್ಟರ್ನಲ್. ಅದರಲ್ಲಿ ಬುದ್ಧಿ ಬೆಳೆಯೋದೆಲ್ಲ ಏನದು? ಇಂಟರ್ನಲ್. ಅದು ಆ ಬಾಲ್ಯ ಪಡಿಬೇಕು ಅಂತ ಹೇಳ್ತಾರೆ. ಮೊದಲು ಬಾಲಕರಾಗಿರ್ಬೇಕು ಫಸ್ಟು. ಗೊತ್ತಾಯ್ತಾ? ಓದಕ್ಕೆಲ್ಲ ಜ್ಞಾನ ಬಲ ಬಿಡಿಸ್ತಾ ಹೋಗ್ಬೇಕು. ಪಾಂಡಿತ್ಯ ಬಂತೀಗ. ಆಮೇಲೆ ಮೌನಂ. ಆಮೇಲೆ ಮುನಿ ಆಗಬೇಕು ಅಂದ್ರೆ ಏನು? ಮನನ ಮಾಡ್ತಾ ಕೊಡು. ಮೊದಲೇ ಏನು ಮಾಡೋ ವಿಷಯನೇ ಇಲ್ಲ. ಬಡಿಸೆಯಲ್ಲಿ ಏನು ಊಟ ಮಾಡೋದು ಅವನೀಗ? ಊಟ ಶುರು ಮಾಡೋದು ಯಾವಾಗ? ಎಲೆ ಹಾಕಿ ಬಡಿಸಿ ಎಲ್ಲ ಕೃಷ್ಣಾರ್ಪ ಅಂದ್ರೆ ಆಗ ಊಟ ಶುರು. ಮನನ ಅಂದ್ರೇನು? ಅಗಿತಾ ಇರೋದು ಮನಸ್ಸನ್ನು ಮತ್ತೆ 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 ಏನು ಮಾಡಿ ಪುನರಾವೃತ್ತಿ ಮಾಡೋದು. ಆವೃತ್ತಿ ಅಸಕೃದುಪದೇಶ ಬ್ರಹ್ಮಸೂತ್ರ. ಆವೃತ್ತಿ ಮಾಡ್ತಾ ಹೋದಷ್ಟು ಏನಾಗ್ತದೆ? ಇದು ನೋಡಿ, ಕೆಲವು ಪದಾರ್ಥ ಹಾಗೆ ತಿಂದರೆ ಜೀರ್ಣ ಆಗೋದಿಲ್ಲ. ಏನು ಮಾಡಬೇಕು? ಫಸ್ಟ್ ಅವ್ರು ಚೆನ್ನಾಗಿ ಅಗಿಬೇಕು. ಅಗದು ನುಂಗಿದ್ರೆ ಆಗುತ್ತೆ, ಇಲ್ದವ್ರು ತಿನ್ನಕ್ಕಾಗೋದಿಲ್ಲ. ಅದಕ್ಕೆ ಅಗಿಬೇಕು. ಮರಣ ಮಾಡ್ಕೊಂಡ್ಮೇಲೆ ಆಗ ನುಗ್ಲಕ್ಕೆ ಬರುತ್ತೆ. ನುಗ್ಗಕ್ಕೆ ಬರೋದಂದ್ರೇನು? ಅನುಭವಕ್ಕೆ ಬರುತ್ತೆ ಅಂತ. ಹೊಟ್ಟೆ ಸೇರ್ಬೇಕಲ್ಲ, ಅನುಭವಕ್ಕೆ ಬರಬೇಕಾದ್ರೆ ಮನನದ ಹಂತ ಮನನವನ್ನು ಬೈಪಾಸ್ ಮಾಡಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತ. ಮೊದಲು ಶ್ರವಣ, ಆಮೇಲೆ ಮನನ, ಆಮೇಲೆ ಧ್ಯಾನ, ಆಗ ದರ್ಶನ. ಇದು ಪ್ರೋಸೆಸ್. ಆದ್ದರಿಂದ ಆ ಪದ್ಧತಿ. ಅದು ಮೌನಂ ಅಂತ ಪದ ಹೇಳಿದ್ದಾರೆ. ಮನನಶೀಲನಾಗಬೇಕು. ಮೌನಂ ಮನನಶೀಲತ್ವಂ. ಬಾಲ್ಯಂಚ ಪಾಂಡಿತ್ಯಂಚ ನಿರ್ವಿದ್ಯ ಅಥ ಮುನಿಹಿ. ಇನ್ನೊಂದು ಅದಕ್ಕೆ ಒಂದು ಮಾತಿದೆ, ಊಟ ಮಾಡೋಕೆ ಮೌನವಾಗಿರಬೇಕು ಅಂತ ಹೇಳಿ. ಯಾತಕ್ಕೆ? ಮನನ ಮಾಡ್ಲಿಕ್ಕೆ ಬರುತ್ತೆ. ಎರಡಕ್ಕೆ ಮೌನ ಆಗಬೇಕು. ಒಂದು ಮೌನ ಏನೋ ಭಗವದ್ ರೂಪ ಚಿಂತನೆ ಇತ್ಯಾದಿ ಮಾಡೋದು. ಇನ್ನೊಂದು ಮೌನ ಚೆನ್ನಾಗಿ ಅಗಬೇಕಾದ್ರೆ ಹೆಚ್ಚು ಕಡಿಮೆ ಯಾರು ಪಜಿತ ಆಗುತ್ತಲ್ಲ.
ಏನು ಪಿನ್ನಿಗೆ ಸಿಕ್ಕಾಕೊಂಡ್ಬಿಡುತ್ತೆ. ಅದೆಲ್ಲೆಲ್ಲ ನೋಡ್ತಾ ಇರ್ತಂದ್ರೆ ಏನಾಗುತ್ತದ. ಅದಕ್ಕೆ ಊಟದ ಕಾಲಕ್ಕೆ ಸಾಮಾನ್ಯ ಚಾತುರ್ಮಾಸದಲ್ಲಿ ಮೌನ, ಅಧಿಕ ಮಾಸದಲ್ಲಿ ಮೌನ ಅಲ್ಲ, ನಿತ್ಯ ಮೌನ ಮಾಡಬೇಕು ಅಂತ ಹೇಳ್ತಾರೆ. ಏನು ಮಾತಾಡ್ಬೋದು? ಶಾಸ್ತ್ರ ವಿಚಾರ ಮಾತ್ರ ಮಾತಾಡ್ಬೋದೇ ಹೊರತು ಏನು ಮಾತಾಡ್ಕೊಡುದು? ಲೌಕಿಕ ಮಾತೇ ಆಡಬಾರ್ದು. ಹಾಂ, ಇಷ್ಟೊತ್ತು ಹೇಳಿದ್ದೇನು, ಅದು ಪುಣ್ಯ ಬರೋದು ಕಳ್ಕೊಂಡ್ಬಿಟ್ರೆ ಪುಣ್ಯ ಹಾನಿ ಆಗಲಿಲ್ಲ. ನೀವೊಂದು ಡ್ಯೂ ಬರಲಿಲ್ಲ, ಹಾನಿ ಆಗಲಿಲ್ಲ. ಈಗ ಇರೋದನ್ನು ಕಳ್ಕೊಬೇಕಾಗಿಲ್ಲ. ಬರದೇ ಹೋದ್ರೂ ಕೂಡ ಏನದು ಲಾಸೇ. ಪುಣ್ಯ ಕಳ್ಕೊಂಡಾಗ ಆಗಲಿಲ್ಲ. ಅಲ್ಲಿ ಭಗವದ್ ರೂಪ ಚಿಂತನೆ ಮಾಡಬೇಕಲ್ಲ, ಯಾವ್ಯಾವುದರಲ್ಲಿ ಇದೆ, ಯಾವ ರೂಪ ಇದೆ ಅಂತೇಳಿ. ಮಾತಾಡ್ತಾ ಕೂತ್ರೆ ಆಗುತ್ತಾ? ಅದು ಆಗೋದಿಲ್ಲ. ಶಾಸ್ತ್ರ ವಿಚಾರ ಮಾಡಬೇಕಾದ್ರೆ ಯಾತಕ್ಕೆ ಭಂಗ ಬರೋದಿಲ್ಲ? ಅದು ವಿಚಾರ ಮಾಡ್ತಿರೋದು ಅದನ್ನು, ಆದ್ದರಿಂದ ದೋಷ ಇಲ್ಲ. ಅದು ಗೋವಿಂದ ನಾಮಸ್ಮರಣೆ ಅಂತ ಹಾಡುಗಳಲ್ಲಿ ಹೇಳ್ತಾರಲ್ಲ, ಅದು ತಪ್ಪಲ್ಲ. ಯಾತಕ್ಕೆ? ದೇವ್ರ ವಿಚಾರ ಆದ್ದರಿಂದ. ಮೌನಂ ಮನನಶೀಲತ್ವಂ ಬಾಲ್ಯಂಚ ಪಾಂಡಿತ್ಯಂಚ ನಿರ್ವಿದ್ಯ ಅಥ ಮುನಿ ಇತಿ ಶ್ರುತಿ. ಅದಕ್ಕೆ ಎಷ್ಟೋ ಜನ ಏನು ಮಾಡ್ತಾರೆ, ಚಾತುರ್ಮಾಸದಲ್ಲಿ ಶುರು ಮಾಡ್ಲಿಕ್ಕೆ ಬೇರೆ ಹಾಗೆ ಮಾಡ್ತಾರೆ. ಚಾತುರ್ಮಾಸದಲ್ಲಿ ಮೌನ, ಅಧಿಕ ಮಾಸದಲ್ಲಿ ಮೌನ, ಆಮೇಲೆ ಅದೇ ಅಭ್ಯಾಸ ಆಗಿಬಿಡುತ್ತೆ. ಆಮೇಲೆ ಯಾವಾಗಲೆಲ್ಲ ಅನುಕೂಲ ಆಗುತ್ತೆ, ಪ್ರಾಕ್ಟೀಸ್ ಆದಾಗ ಆಗುತ್ತೆ. ಆಗೊಂದೇ ಮಾಡಬೇಕು ಅಂತ ಅರ್ಥ ಅಲ್ಲ, ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂತ ಅರ್ಥ. ಎಷ್ಟೋ ಜನ ಹೇಳ್ತಾರೆ ಚಾತುರ್ಮಾಸಕ್ಕೆ ಅಂತ ಬಿಟ್ಟಿವಿ ಕಾಫಿನ, ಆಮೇಲೆ ಬಿಟ್ಟೇ ಹೋಯ್ತು, ಪೂರ್ತಿಯಾಗಿತ್ತು. ಅಂದರೆ ಅದು ಬರ್ತಾ ಏನಾಯ್ತು, ಸ್ವಲ್ಪ ಟಚ್ ತಪ್ಪಿದರೆ ಬಿಟ್ಟು ಹೋಗ್ಬಿಡುತ್ತೆ. ತುಂಬ ಜನ ಕ್ಲೋಸ್ ಆಗಿರ್ತಾರೆ, ಮನೆ ನೆನಪಿರ್ತದೆ. ತುಂಬ ದಿವಸ ಬೇರೆಯವ್ರಿಗೆ ಹೋದಾಗ ಮರ್ತು ಬಿಡ್ತಾರೆ. ಅದೇ ಮಂಥರಿಯ ಸೈಕಾಲಜಿ. ಯಾತಕ್ಕೆ ಹೊರಗೆ ಕಾಡಿಸ್ಬೇಕು, ರಾಮದೇವನ ಕಳಿಸ್ಬೇಕು ಅಂದರೆ 14 ವರ್ಷಕ್ಕೆಲ್ಲ ಮರ್ತು ಬಿಟ್ಟಿರ್ತಾರೆ ಅಷ್ಟೊತ್ತಿಗೆ. ಯಾರು ರಾಮ ಮೆರಿಲಿಕ್ಕೆ ಉಸಿರಾಟ ಮರ್ತು ಬಿಡ್ತಾರಾ? ಅದು ಅವ್ರಿಗೆ ಅರ್ಥ ಆಗಲಿಲ್ಲ. ಅವ್ರು ತನ್ನ ಲೆವೆಲಲ್ಲಿ ಯೋಚನೆ ಮಾಡಿದ್ರು ಅಷ್ಟೇ, ತಪ್ಪದು. ಬಾಲ್ಯಂಚ ಪಾಂಡಿತ್ಯಂಚ ನಿರ್ವಿದ್ಯ ಅಥ ಮುನಿ ಇತಿ ಶ್ರುತಿ. ಏತೇನ ಹಿ ಇದಂ ಸರ್ವಂ ಮತಂ ಯದನೇನ ಇದಂ ಸರ್ವಂ ಮತಂ ತಸ್ಮಾನ್ ಮುನಿ ಇತ್ಯಾಚಕ್ಷತೆ ಇತಿ ಬಾಲ್ಲವೇಯ ಶ್ರುತಿ. ಶ್ರುತಿನ ಕೋಟ್ ಮಾಡ್ತಾರೆ. ಮೊದಲು ಒಂದು ಶ್ರುತಿ, ಇನ್ನೊಂದು ಶ್ರುತಿ. ಅದೇ ಏತೇನ ಹಿ ಇದಂ ಸರ್ವಂ ಮತಂ, ಎಲ್ಲವನ್ನೂ ತಿಳಿಯೋನು ಯಾವನು ಅಂತ ಪ್ರಶ್ನೆ. ಈಗ ಅದಕ್ಕೆ ಹೇಳಿ, ಯದನೇನ ಇದಂ ಸರ್ವಂ ಮತಂ, ಯಾವನು ಮರಣ ಮಾಡಿ ಮತವನ್ನು ಮರಣ ಮಾಡಿ ತಿಳಿತಾನಲ್ಲ ಅವನಿಗೆ ಅರ್ಥ ಆಗುತ್ತೆ, ಉಳಿದವರಿಗೆ ಅರ್ಥ ಆಗೋದಿಲ್ಲ ಹೇಳ್ತಾ. ಅವ್ನು ತಿಳಿದವನ್ನ ಏನಂತ ಕರೀತಾರೆ ಗೊತ್ತಾ? ತಸ್ಮಾನ್ ಮುನಿ ಇತ್ಯಾಚಕ್ಷತೆ. ಅದಕ್ಕೆ ಮುನಿ ಅಂತ ಜ್ಞಾನಿಗಳನ್ನು ಕರೀತಾರೆ. ಹಿಂದೆ ಬಂದಿತ್ತು ಸಿತದೀಹಿ ಮುನಿರುಚ್ಯತೆ, ಹಿಂದೆ ಬಂದಿದ್ದು ನೆನಪಿರ್ಬೇಕಲ್ಲ. ಸಿತದೀಹಿ ಮುನಿರುಚ್ಯತೆ. ಯಾಕೆ ಜ್ಞಾನಿಗಳು ಹೆಚ್ಚು ಮಾತಾಡೋದಿಲ್ಲ? ಅದು ಯೋಚನೆ ಮಾಡ್ತಾ ಇರ್ತಾರೆ, ಮಾತಾಡಲಿಕ್ಕೆ ಟೈಮೇ ಸಿಗೋದಿಲ್ಲ ಅವರಿಗೆ. ಅರ್ಥ ಆಯ್ತಾ? ಪರೀಕ್ಷೆ ಹೊತ್ತಲ್ಲಿ ಮಾತಾಡಿಸ್ಬಿಟ್ರೆ ಎಷ್ಟು ಡಿಸ್ಟರ್ಬ್ ಆಗುತ್ತಲ್ಲ, ಆ ಟೈಪ್ ಮನನ ಮಾಡಿಕೊಂಡು. ಇತಿ ಬಾಲ್ಲವೇಯ ಶ್ರುತಿ. ಅದಕ್ಕೆ ಆಚಾರ್ಯ ತಮ್ಮ ಬಗ್ಗೆ ಆನಂದ ತೀರ್ಥಾಖ್ಯ ಮುನಿ ಸುಪೂರ್ಣ ಪ್ರಜ್ಞಾಭಿಧ. ಆನಂದ ತೀರ್ಥ ಮುನಿನ ಪೂರ್ಣ ಪ್ರಜ್ಞಾಭಿಧಾಯುಜ. ಮುನಿಗಳು ಅಂದರೆ ಈ ಮುನಿಗಳಾಗಲಿಲ್ಲ. ಈಗ ಯಾವ ಮುನಿಗಳು? ಬರೀ ಕಾಡಲ್ಲಿ ತಪಸ್ ಮಾಡೋ ಮುನಿಗಳಲ್ಲ, ಸದಾ ಭಗವತ್ ಚಿಂತನೆ ಮಾಡೋ ಮುನಿಗಳು. ಎಲ್ಲಿವರೆಗೂ ಮುನಿಗಳು ಅವರು? ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರ. ಪ್ರಳಯ ಕಾಲದಲ್ಲೂ ಏನು ಬಿಡೋದಿಲ್ಲ ಅವರು, ಮರಣ ಮಾಡ್ತಾರೆ. ಜನಕರಾಜ ಭಾಗವತ ಕೇಳಬೇಕಾದ್ರೆ ಎದ್ದು ಹೋಗಲಿಲ್ಲ, ಸುಟ್ಟೋಗುತ್ತೆ ಹೇಳಿ. ಅದು ಆ್ಯಕ್ಚುಲಿ ಅದೇನೋ ತೋರಿಸಿದ್ದಷ್ಟೇ, ನಿಜವಾಗ್ಲೂ ನಡೆದಿಲ್ಲ ಹಾಗೆ. ನಿಜವಾದ ಪ್ರಳಯದಲ್ಲೂ ವಾಯುದೇವರು ಏನು ಮಾಡ್ತಾರೆ? ವರ್ಣಶೀಲರಾಗೇ ಇರ್ತಾರೆ. ಆದ್ದರಿಂದ ಮುನಿ ಅಂತ ಅವ್ರಿಗೆ ಹೆಸರು. ಅವ್ರ ಹೆಸರು ಸ್ಪೆಸಿಫಿಕ್ಕಾಗಿ ಹೇಳಬೇಕಾದ್ರೆ ಕಾರಣ ಇರಬೇಕು. ಆನಂದ ತೀರ್ಥಾಖ್ಯ ಮುನಿ, ಇದು ನೆನಪಿಟ್ಕೊಂಡ್ರೆ ಮುನಿ ಶಬ್ದ ಎಲ್ಲರಿಗೂ ಹೇಳಕ್ಕೆ ಬರೋದಿಲ್ಲ. ಈಗ ಯಾರಿಗೆ ಹೇಳಬೇಕು ಇದನ್ನ? 100% ಮುನಿತ್ವ ಅಂದರೆ ಅವರಿಗಿರೋದು. ಗೊತ್ತಾಯ್ತಾ? ಪೂರ್ತಿ ಅಲ್ಲ. ಇವತ್ತು ಸುಮ್ಮನೆ ಓದಿರ್ತಾನೆ ಡಾಕ್ಟ್ರು, PhD ಮಾಡ್ತಾನೆ ಮತ್ತೆ ಡಾಕ್ಟ್ರು, ಅಂದರೆ MBBS PhD ಅಲ್ಲೂ ಡಾಕ್ಟ್ರೇ ಮತ್ತೆ. ಆದರೆ ಆ ಡಾಕ್ಟ್ರಿಗೆ ಎಷ್ಟು ವ್ಯತ್ಯಾಸ ಇದೆ. ಈಗ ಡಾಕ್ಟರ್ ಅಂತ ಕರೆದ್ರು ಕೊಡಿ, ಇನ್ನು ಸ್ಟೂಡೆಂಟೇ ಡಾಕ್ಟರ್ ಅಂತ ಕರೆಗೆ ಶುರು ಮಾಡಿರ್ತಾರೆ. ಅಲ್ಲಿಂದ ಶುರು ಮಾಡಿ ಅವ್ರಿಗೆ ಎಕ್ಸ್ಪರ್ಟೇಜ್ ತಗೊಳ್ಳೋವರೆಗೂ ಕೂಡ ತೊಗೊಂಡ್ಮೇಲೂ ಬರೀ ಡಾಕ್ಟರ್ ಅಂತ ಅಷ್ಟೇ ಹೆಸರು. ನಿಜವಾದ ಡಾಕ್ಟರ್ ಯಾರಾಗ್ತಾರೆ? ಅದಕ್ಕೆ ಡಾಕ್ಟ್ರೇ ಅಂತ ನಮ್ಮ ಡಾಕ್ಟ್ರ್ ಕೇಳಬೇಕು ಅಂತ ಹೇಳಿದ್ರೆ ಬೇರೆಯವ್ರು ಕೇಳಬೇಕು ಅಂತ ಅರ್ಥ. ಈ ಅರ್ಥದಲ್ಲಿ ಮುನಿ ಅಂದರೆ ಹೀಗೆ. ಅಂದರೆ ಒಂದು ಇದು ಮಾಡಿಸಿದ್ರು, ಸಾಂಕಲ್ಪಿಕನೂ ಅಲ್ಲ, ಒಂದು ನ್ಯೂಸ್ ಕ್ರಿಯೇಟ್ ಪರೀಕ್ಷೆ ಮಾಡ್ಲಿಕ್ಕೋಸ್ಕರ ಅಷ್ಟೇ. ಮತ್ತೆ ಈ ಉಳಿದವರೆಲ್ಲ ಎದ್ದೋಗ್ಬಿಟ್ರು. ಅದೇನು ಮಾಡಿದ್ರು, ಜನಕ್ರಾಂತರ ಮುಖ ನೋಡಿಕೊಂಡೇ ಭಾಗವತ ಹೇಳ್ತಾ ಇದ್ರು. ಉಳಿದವ್ರಿಗೆ ಸ್ವಲ್ಪ ಬೇಸರ ಆಯಿತು, ನಮ್ಮ ಕಡೆ ನೋಡೋದು ಬರೀ ಅವ್ರನ್ನೇ ನೋಡ್ತಾ ಕೂತಿದ್ದಾರೆ ಇವರು ಅಂತ ಹೇಳಿ. ಅದಕ್ಕೆ ಅವ್ರು ತೋರಿಸ್ಬೇಕು. ಅವ್ರ ಮನಸ್ಸಲ್ಲಿ ಬಾಯಿ ಬಿಟ್ಟೇನೆ ಹೇಳಿಲ್ಲ ಅವರು. ತಕ್ಷಣ ಮನಸ್ಸಲ್ಲಿ ಅಂದ್ಕೊಂಡ್ರೆ ಆಚಾರ್ಯ ಶಿಷ್ಯರು ಮನಸ್ಸಲ್ಲಿ ಅಂದ್ಕೊಂಡು ತಕ್ಷಣ ಬನ್ನಿ ಯುದ್ಧಮಾನ ಅಂತ ಕರೆದ್ರಲ್ಲ ಹಾಗೆ. ಸರ್ವಜ್ಞರು ಅವರು ಆಗ ಒಂದು ನ್ಯೂಸ್ ಕ್ರಿಯೇಟ್ ಮಾಡಿದ್ರು. ಏನಂತ? ವಿತರ ಬೆಂಕಿ ಬಿದ್ದು ಎಲ್ಲರೂ ಓಡೋಗ್ಬಿಟ್ಟು, ಯಾರು ಇಲ್ಲೇ ಇಲ್ಲ, ಉಳ್ಕೊಂಡಿದ್ದು ಯಾರು ಒಬ್ಬರೇ. ಆಗ ಹೇಳಿದ್ರು, ನೀವು ವಾಪಸ್ ಬಂದರು ಏನಾಗಿಲ್ಲ ಅಂತ ಅವಾಗ ಹೇಳ್ತಾರೆ. ಅದಕ್ಕೆ ಇವರೊಬ್ಬನೇ ನೋಡ್ಕೊಂಡು ಗಟ್ಟಿ ಭವಿಷ್ಯ ಅಂತ ಅರ್ಥ. ಎದ್ದೋಗ್ಬಿಡ್ತಾರೆ. ಅದು ಸಾರಸ್ಯದೆ. ಕೈಯಾದರೂ ಹೇಳ್ತಾ ಇದ್ದಾರೆ ನಾರದರು. ಆಮೇಲೆ ಎಲ್ಲ ಮುಗಿದೋಯ್ತು.
ಪ್ರಹ್ಲಾದ್ರೆ ನೆನಪಿದೆ, ಗಯಾಗ ನೆನಪಿಲ್ಲ. ಯಾತಕ್ಕೆ ಅಂದರೆ ಅವ್ರ ದೃಷ್ಟಿ ಯಾವ ಕಡೆಗಿತ್ತು? ನೋಡೋದಕ್ಕೆ ಅವಳಿಗೆ ಹೇಳಿದಾಗ ಅವ್ಳಿಗೆ ಹೇಳ್ತಾ ಇಲ್ಲ. ಯಾರಿಗೆ ಹೇಳ್ತಿರೋದು? ಗರ್ಭ ಪ್ರಹ್ಲಾದರಿಗೆ. ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ತುಂಬ ಜನ ಹೋಗ್ತಿರ್ತಾರೆ, ಯಾರನ್ನ ಕರಿಬೇಕು ಅನ್ಸುತ್ತೆ, ಅವ್ರು ತಿರುಗಿ ನೋಡ್ತಾರೆ. ಆಶ್ಚರ್ಯ ಅದು ಟೆಲಿಪತಿ ಅಂತ ಕರೀತಾರೆ, ಗೊತ್ತಾಯ್ತಾ? ಬಹಳ ಆಶ್ಚರ್ಯ ಅದು ಯಾತಕ್ಕೆ ಆ ರೀತಿ ಮುಟ್ಟಿತ್ತು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಆಚಾರ್ಯ ಮುನಿ ಅನ್ನೋ ಶಬ್ದ ಬರೋ ಹಾಗೆ ಇನ್ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಪರಂ ಶ್ರೀವ ಅದೆಲ್ಲ ಆಚಾರ್ಯ ಮಹಿಮೆ ಭಾರಿ ದೊಡ್ಡದು. ಏಕೆ ಅಂದರೆ ಏನೇನು ಹೇಳಕ್ಕೆ ಹೋಗ್ತಾರೆ ಅವ್ರು ಪರ್ಫೆಕ್ಟಾಗಿ ಅವರಲ್ಲಿದೆ, ಪ್ರತಿಯೊಂದು ಕೂಡ ಅವರಲ್ಲಿದೆ. ಅದಕ್ಕೆ ಹೇಳೋ ಅಥಾರಿಟಿ ಬಂತವ್ರು. ಯಾರಿಗಿಲ್ಲ ಅದು ಹೇಳೋದಕ್ಕಾಗೋದಿಲ್ಲ. ಇದ್ದವನು ಊಟ ಮಾಡಿದವನು ಊಟ ಮಾಡಿದ್ದೇನೆ ಅಂತ ಹೇಳೋದಕ್ಕೂ ಉಪವಾಸ ಇದ್ದವ್ರು ಹೇಳೋದು ಎಷ್ಟು ವ್ಯತ್ಯಾಸ ಇದೆ. ಅಲ್ಲಿ ಡಲ್ಲಾಗಿ ಹೇಳ್ತಾರೆ ಹೇಳ್ಬೇಕಾದ್ರೆ, ಒಳಗಿಲ್ಲ ಅದರಿಂದ ಹಾಂ ಆಯ್ತು ಅದೇ ಅವಾಗ ಗೊತ್ತಾಗುತ್ತೆ ಹಾಗಿಲ್ಲ ಹೇಳಿ ಅಂತ ಅವಾಗ ಹೇಳ್ತಾರೆ. ಕಥಮನ್ಯಥಾ ಮಾನಸಂ ತಪಶ್ಯಾತ್. ಕೊನೆಗೊಂದು ಆರ್ಗ್ಯುಮೆಂಟ್ ಕೊಟ್ಟರು. ಮೌನವನ್ನು ಮಾನಸ ತಪಸ್ಸು ಅಂತ ಕರೆದ ಮೇಲೆ ಅದು ಸುಮ್ಮನೆ ಕೂತ್ರೆ ತಪಸ್ಸು ಯಾಕಾಗತ್ತದು? ತಪ ಆಲೋಚನೆ ಅಂತಿರೋದು. ಆಲೋಚನೆ ಯೋಚನೆ ಮರಣ ಬಂತಲ್ಲ ಮತ್ತೆ ಅಲ್ಲೇನೆ. ತಪಸ್ಸಬ್ದದ ಅರ್ಥ, ಶಬ್ದಕ್ಕೆ ಅರ್ಥ ಏನಂತಿದೆ? ಮೌನ ತಪಸ್ಸಾಗೋದು ಅವಾಗ. ಶ್ರದ್ಧೆಯ ಪರಯಾ ತಪ್ತಂ ತಪಸ್ತ ತ್ರಿವಿಧಂ ನರೈಹಿ ಅಫಲಾಕ. ಈಗ ಅದಿಷ್ಟು ಮುಗೀತೀಗ. ತಪಸ್ಸು 3 ವಿಧ ಅಂತ ಹೇಳ್ತಾರೆ. ತಪಸ್ಸು ಮೊದಲೇನು ಹೇಳಿದರು? 3 ವಿಧ ಏನು? ವಾಂಗ್ಮಯ ಅಂತ, ಶಾರೀರ ಮತ್ತೊಂದು ಮಾನಸ ಅಂತ 3 ವಿಧ. ಇವು 3 ವಿಧ ಗೊತ್ತಾಯ್ತಾ? ಶಾರೀರ ತಪಸ್ಸು 3 ವಿಧ, ಮಾನಸ ತಪಸ್ಸು 3 ವಿಧ, ಶಾರೀರ ತಪಸ್ಸು 3 ವಿಧ. ಅದೇ ಎಷ್ಟು ಇಂಪಾರ್ಟೆಂಟ್ ನೋಡಿ ಅದು. ಯಾತಕ್ಕೆ? ಉದಾಹರಣೆಗೆ ಯಾರೊಬ್ಬ ಲೌಕಿಕ ವ್ಯಕ್ತಿ ಭಾಳ ಮರಣ ಮಾಡ್ತಾ ಕೂತಿದ್ದಾರೆ, ಅವ್ರ ಸ್ಕೋರ್ ಎಷ್ಟಾಗಿರ್ಬೋದು ಇದು ಯೋಚನೆ ಮಾಡ್ತಾ ಕೂತಿದ್ದಾರೆ. ಇದು ನೋಡಿ ಏನಿದೆ? ರಾಜಸ. ಇದು ಕಳ್ಳ ಎಲ್ಲಿ ಕಳ್ತನಕ್ಕೆ ಹೋಗಬೇಕು ಪ್ಲಾನ್ ಮಾಡ್ತಾ ಇದ್ದಾನೆ, ಅದು ತಾಮಸ. ಗೊತ್ತಾಯ್ತು? ಎಲ್ಲಿ ಪಾಠಕ್ಕೆ ಇವನು ಯೋಚನೆ ಮಾಡ್ತಾ ಇದ್ದಾನೆ, ಇವನು ಸಾತ್ವಿಕ. ಎಷ್ಟು ವ್ಯತ್ಯಾಸ ಇದೆ ಪ್ರತಿಯೊಂದರೂ. ಓಡಾಡೋದ್ರಲ್ಲೂ ವ್ಯತ್ಯಾಸ ಇದೆ. ಎಲ್ಲ ದೇವಸ್ಥಾನಕ್ಕೆ ಹೋದ ಓಡಾಟ ಎಲ್ಲ ಸಾತ್ವಿಕವಾದ, ಕ್ಲಬ್ಗೆ ಹೋದ ತಾಮಸ ಆಗೋಯ್ತು. ಎಲ್ಲ ಸುಮ್ಮನೆ ಕ್ಯಾಶುವಲ್ ವಾಕಿಂಗ್ ಹೋದ, ಅದೇನಾಯ್ತು? ರಾಜಸ ಆಯ್ತು. ಬೆಳಿಗ್ಗೆ ಅದು ರಾಜಸ ಕೆಲಸ ಮಾಡಬಾರ್ದು. ಏನು ಮಾಡಬೇಕು? ಸಾತ್ವಿಕ ಕೆಲಸ ಮಾಡೋದು. ಜಪದಪಾದಿಗಳೆಲ್ಲ ಏನವು ಸಾತ್ವಿಕ, ಅದನ್ನು ಮಾಡಬೇಕೆ ಹೊರತು ಬೇರೆ ಅಲ್ಲ. ಯಾರಿಗೆ ವಾಕಿಂಗ್ ಉಪಯೋಗ ಆಗುತ್ತೆ ಅಂದರೆ ಇದು ಮಾಡೋ ಏನೂ ಇಲ್ಲ ಅವರಿಗೆ. ಅಟ್ಲೀಸ್ಟ್ ವಾಕಾರು ಮಾಡಿ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ವಾಕ್ ಮಾಡಿದ್ರೆ ಏನಾಗುತ್ತೆ? ಮೆಂಟಲ್ ಎಕ್ಸರ್ಸೈಸ್ ಇಲ್ಲೇ ಇಲ್ಲ ಅವರಿಗೆ. ಸೊ ಇನ್ನೂ ಸಮಸ್ಯೆ. ಫಿಸಿಕಲ್ ಎಕ್ಸರ್ಸೈಜು ಮೆಂಟಲ್ ಎಕ್ಸರ್ಸೈಜ್ಗೆ ಈಕ್ವಲ್ ಆಗೋದಿಲ್ಲ. ಎಷ್ಟೇ ಮಾಡಿದರೂ ಕೂಡ ಅಷ್ಟೇ. ಆದರೆ ಮನಸ್ಸಲ್ಲಿ ಬಿಸಿ ಮಾಡಿದ್ರೆ ಫಿಸಿಕಲ್ ಕೂಡ ಆಗಿಬಿಡುತ್ತೆ. ಮನಸ್ಸಲ್ಲಿ ಯೋಚನೆ ಮಾಡ್ತಾ ಕೊಡ್ತಾನೆ, ತುಂಬ ಯೋಚನೆ ತಲೆ ಬಿಸಿ ಆಯಿತು ಅಂತಾರಲ್ಲ, ವ್ಯಾಯಾಮ. ಬಿಸಿ ಆಯಿತು ಅಂದ್ರೆ ಏನರ್ಥ? ಚಿಕ್ಕ ಮಕ್ಕಳಿಗೆ ಬಿಸಿ ರಕ್ತ ಅಂತ ಕರೀತಾರೆ, ಗೊತ್ತಲ್ಲ? ಬಿಸಿ ಆಯಿತು ಅಂದ್ರೆ ಅರ್ಥ ಏನೋ? ಆ್ಯಕ್ಟಿವ್ ಆಗ್ತಾ ಇದ್ದಾರೆ ಅಂತ. ತಲೆ ಆ್ಯಕ್ಟಿವ್ ಆಯಿತು ಅಂದರೆ ಎಂಟೈರ್ ಬಾಡಿ ಆ್ಯಕ್ಟಿವ್ ಆಯಿತು. ಅರ್ಥ ಆಯ್ತಾ? ಪ್ರಾಣಾಯಾಮದಿಂದ ಹಾಗೆ ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಜನ ಯಾವುದು ಸಾತ್ವಿಕ ಅಂತ ಯೋಚನೆ. ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೆ ಏನಿರಬೇಕು? ಸಾತ್ವಿಕನೋ ರಾಜಸನೋ ತಾಮಸೋ. ಯಾಕೆ ಯೋಚನೆ ಮಾಡಲ್ಲ ಅಂದರೆ ಸಾತ್ವಿಕ ಆಗಿರೋ ಚಾನ್ಸಸ್ಸೇ ಇಲ್ಲ. ಆದ್ದರಿಂದ ಯೋಚನೆ ಮಾಡಿ ಉಪಯೋಗ. ಸುಮ್ಮನೆ ಪಾಸ್ಬುಕ್ ನೋಡ್ತಾರೆ, ಎಂಟ್ರಿ ಚಾನ್ಸೇ ಇಲ್ಲ. ಎಂಟ್ರಿ ಚಾನ್ಸ್ ಇದ್ದರೆ ನೋಡ್ತಾರೆ, ಸುಮ್ಮನೆ ನೋಡಿ ಏನು ಉಪಯೋಗ? ಆ ರೀತಿಯಲ್ಲಿ ತಪಸ್ಸು ಮಾಡಬೇಕಾದ್ರೂ ಕೂಡ ಪ್ರತಿಯೊಂದು ಆ್ಯಕ್ಟಿವಿಟಿ, ಸುಮ್ಮನೆ ಕೂತ ತಪಸ್ಸು, ಓಡಾಡ್ದ ತಪಸ್ಸು, ಮಾತಾಡ್ದ ತಪಸ್ಸು, ಮಲಗಿದ ಅದು ತಪಸ್ಸು. ಯಾತಕ್ಕೆ? ಶ್ರಮ ಪರಿಹಾರಕ್ಕೋಸ್ಕರ ಮಲಗಿದ. ಅದು ಸುಮ್ಮನೆ ಮಲಗಿದರೆ ಹೋಯ್ತು. ಮತ್ತೆ ಅದು ಕುಡಿದು ಮಲಗಿಬಿಡ್ತಾನೆ, ಅದೇನದು? ತಾಮಸ. ಗೊತ್ತಾಯ್ತಾ? ಸುಮ್ಮನೆ ಟ್ಯಾಬ್ಲೆಟ್ಸ್ ತೊಗೋತಾರೆ, ರಾಜಸ. ಮನಸ್ಸು ಯೋಚನೆ ಗಂಡು ಮಿತ್ರಲ್ಲಿದ್ದೆ ಬಂದುಬಿಡುತ್ತೆ ಆಗಲೇ ಅಷ್ಟೊತ್ತಿಗೆ. ಸಾತ್ವಿಕರಿದ್ರೆ ಪ್ರಾಜ್ಞಾಲಿಂಗನ ಅಂತಾರೆ ಸರಳ ಹಾಗೆ. ಇದನ್ನು ಕೇಳಿದ ಮೇಲೆ ಅಭ್ಯಾಸ ಮಾಡಬೇಕಾದಿಷ್ಟೇ ಅಧ್ಯಾಯದ ಸಾರಾಂಶ. ನಾವು ಸಾತ್ವಿಕರೇ ಮಾಡ್ತಾ ಇದ್ದರೆ ಆಗ ನಮಗೇನಾಗುತ್ತೆ? ಸತ್ವಗುಣ ಯಾವಾಗಲೂ ಡಾಮಿನೇಟ್ ಆಗಿತ್ತು. ನಮ್ಮ ಸ್ವಭಾವಕ್ಕೆ ಏನಾಗುತ್ತೆ? ಅದು ಟ್ಯೂನ್ ಆಗೋದ್ರಿಂದ ಒಳ್ಳೆ ಸಾಧನೆ ಮಾಡೋಕ್ಕೆ ಬರುತ್ತೆ ಅಂತ ಅರ್ಥ. ಈಗ 3 ವಿಧ ಹೇಗೆ ಹೇಳ್ತಾರೆ ಈಗ. ಶ್ರದ್ಧೆಯ ಪರಯಾ ತಪ್ತಂ ತಪಸ್ತ ತ್ರಿವಿಧಂ ನರೈಹಿ ಅಫಲಾಕಾಂಕ್ಷಿಭಿರ್ಯುಕ್ತೈ ಸಾತ್ವಿಕಂ ಪರಿಚಕ್ಷತೆ. ಫಸ್ಟ್ ಸಾತ್ವಿಕಕ್ಕೆ ಮುಖ್ಯವಾದ ಕೂಡ ಫಲಾಪೇಕ್ಷೆ ಬಿಡೋದು. ಫಲಾಪೇಕ್ಷೆ ಬಿಡದೆ ಹೋದ್ರೆ ಏನಾಗೋದಿಲ್ಲ, ಅದು ಸಾತ್ವಿಕ ಆಗೋ ಚಾನ್ಸೇ ಇಲ್ಲ. ಮೊದಲು ನೋಡಿ, ಅಫಲಾಕಾಂಕ್ಷಿಭಿ. ಅಫಲ ಅಂಬೋದಕ್ಕೆ 2 ಅರ್ಥ ಇದೆ. ಒಂದರ್ಥ ಏನು? ಫಲಾಪೇಕ್ಷೆ. ಆದರೆ ಪರಮಾತ್ಮನೇ ಫಲ. ಅಕ್ಷರಾಣಾಂ ಅಕಾರೋಸ್ಮಿ. ದೇವರೇ ಫಲ ಅಂತ ಆಗಬೇಕು ಹೊರತು ಏನು ಫಲ ಆಗಬಾರ್ದು. ಸೊ 2 ಸೇರಿಸಿದ್ರಿಂದ ಒಂದೇ. ಯಾರಿಗೆ? ಏನಿಲ್ಲ. ಏಕಾಂತ ಭಕ್ತರಲ್ಲ. ಏಕಾಂತ ಭಕ್ತರು ಏನು ಅಂದರೆ ಬೇರೆ ಏನೂ ಕೆಡೋದಿಲ್ಲ ಅಂತ ಅರ್ಥ. ಇವ್ರು ಹಾಗಲ್ಲ. ಅಫಲ ಅಂದ್ರೇನು? ದೇವರ ಧ್ಯಾನಾದಿಗಳೇ ಫಲ. ದೇವ್ರನ್ನೇ ಕೇಳೋದು ಬೇರೆ, ದೇವರ ಧ್ಯಾನಾದಿಗಳನ್ನ ಕೇಳೋದು ಬೇರೆ. ಅರ್ಥ ಆಯ್ತಾ? ಒಂದು ಬಸ್ ಸ್ಟಾಪ್, ಲಾಸ್ಟ್ ಸ್ಟಾಪ್ ಬಂದಿದೆ, ಇನ್ನು ಬಸ್ ಸ್ಟಾಪಲ್ಲಿ ಕೂತಿದ್ದಾರೆ, ಫಸ್ಟ್ ಸ್ಟಾಪಲ್ಲಿ ಕೂತಿದ್ದಾರೆ. ಇಬ್ಬರಲ್ಲಿ ಏನು ಕಾಮನ್ ಫ್ಯಾಕ್ಟರ್ ಇದೆ? ಸರಿಯಾದ ಬಸ್ಸಲ್ಲಿ ಕೂತಿದ್ದಾರೆ. ಅದು ಕಾನ್ಸೆಪ್ಟ್. ಬಟ್ ಅವನು ಆಗಲೇ ಹತ್ತಿರ ಬಂದುಬಿಟ್ಟಿದ್ದಾನೆ,
ಇವರು ಸ್ಟಾರ್ಟಿಂಗಲ್ಲಿದ್ದಾರೆ ಅಷ್ಟೇ. ಅರ್ಥ ಆಯ್ತಾ? ಆದ್ದರಿಂದ ಏಕಾಂತ ಭಕ್ತರು ಅಂದರೆ ಭಕ್ತರೇ ಅವರು. ಏಕಾಂತ ಭಕ್ತರು ಅಲ್ಲದವರು ಭಕ್ತರೇ. ಸ್ವಲ್ಪ ವ್ಯಾಖ್ಯೆಗಳು ವ್ಯತ್ಯಾಸ ಇರೋದ್ರಿಂದ ಅಫಲ ಅಂಬುದು ಇಬ್ಬರಿಗೂ ಕಾಮನ್. ಸಾತ್ವಿಕಂ ಪರಿಚಕ್ಷತೆ ಸತ್ಕಾರ ಮಾನಪೂಜಾರ್ಥಂ ತಪೋ ದಂಭೇನ ಚೈವ ಯತ್ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಫಲಮಧ್ರುವಂ. ಏನ ಚಲಂ, ಇಲ್ಲಿ ಇನ್ನೂ ಮುಗ್ದಿಲ್ಲ. ಚಲಮಧ್ರುವಂ, ಛಲ ಅಲ್ಲಲ್ಲ, ಛಲ. ಸತ್ಕಾರ ಅದೇ ಗಮನ ಇದ್ದಕ್ಕೆ ಹಾಗಾಗಿರ್ಬೋದು. ಫಲದ ಬಗ್ಗೆ ಸತ್ಕಾರ ಮಾನ ಪೂಜಾರ್ಥಂ, ದೊಡ್ಡ ತಪಸ್ ಮಾಡಿದೆ ಯಾತಕ್ಕೆ? ಸನ್ಮಾನ ಮಾಡಲಿ ಅಂತೇಳಿ ಸತ್ಕಾರ ಮಾಡಲಿ. ಹೋಯ್ತು ಏನಾಯ್ತು ಅಲ್ಲಿ ತಕ್ಷಣವೇ ರಾಜಸ ಆಗೋಯ್ತು. ಆಮೇಲೆ ಮಾನ ಪೂಜಾ ಅಂದ್ರೇನು? ತನಗೆ ಪೂಜೆ ಸಲ್ಲಬೇಕು, ತನಗೆ ಪೂಜೆ ಸಲ್ಲಬೇಕು, ತನಗೆ ಸತ್ಕಾರ ಆಗಬೇಕು ಅಂತ ದೊಡ್ಡ ಕೆಲಸ ಮಾಡಿದರೆ ಬದಲಿಗೆ ಹೋಗಿ ಬಂದ. ಯಾಕೆ? ಯಾರು ನಮಸ್ಕಾರ ಮಾಡಿದ್ರು ನೋಡಿದರೆ ಅಲ್ಲಿ ಹೋಗಿ ಬಂದರೆ ಫಲ ಸಿಕ್ತೀಗ. ಇದು ಫಲನಾ? ಅದಕ್ಕೋಸ್ಕರ ಮಾಡಿದರೆ ತಪ್ಪೇ. ಆಡ್ಬೋದು, ಬೇಡ ಅಂತಲ್ಲ, ಬಟ್ ಅದೇ ಉದ್ದೇಶ ಆಗಬಾರ್ದು. ಯಾರೂ ಮಾಡಲೇ ಇಲ್ಲ ಬೈ ಚಾನ್ಸ್. ಏನು ವೇಸ್ಟ್ ಆಗ್ತದೆ ತಿಳ್ಕೊಬಾರ್ದು. ಈ ಮಧ್ಯೆ ಒಳ್ಳೆ ಪುಣ್ಯ ಜಾಸ್ತಿ ಉಳಿತಾವನಿಗೆ. ಯಾಕೆ? ಪುಣ್ಯ ಹೋಗೋದು ಉಳಿತಲ್ಲ, ಅದು ಆರಾಮಾಯ್ತದೆ. ಸತ್ಕಾರ ಮಾನ ಪೂಜಾರ್ಥಂ ತಪಃ ದಂಭೇನ ಚೈವಯತೆ. ದಂಭೇನ ಚೈವ, ದಂಭ ತೋರಿಕೆಗೋಸ್ಕರ ತಪಸ್ಸು. ಸುಮ್ಮನೆ ಕೂತಿದ್ದ, ಯಾರೋ ಬಂದರೂ ಕಣ್ಣು ಮುಚ್ಕೊಂಡ್ಬಿಟ್ಟು ಅಷ್ಟೇ. ಏನು ನೋಡೋದಕ್ಕೆ ಏನದು? ಭಾರಿ ಸೀರಿಯಸ್ ಆಗಿದೆ. ಅವ್ರು ಹೋಗೋರು ಕಣ್ಣು ತೆಗೆಯೋದಿಲ್ಲ. ಹೋದ ತಕ್ಷಣ ಅವಾಯ್ಡ್ ಮಾಡೋಕ್ಕೋಸ್ಕರ, ಕೆಲವರು ಪ್ರಿಟೆಂಡ್ ಮಾಡೋಕ್ಕೋಸ್ಕರ ಕಣ್ಣು ಮೂರಕ್ಕೂ ಮುಚ್ಚಬೋದು. ನಿಜವಾಗ್ಲೂ ಕಣ್ಣು ಮುಚ್ಚೋದು ಒಂದು, ತೋರಿಗೆ ಕಣ್ಣು ಮುಚ್ಚೋದು ಒಂದು, ಇನ್ನೊಂದು ಅವಾಯ್ಡ್ ಮಾಡೋಕ್ಕೆ ಕಣ್ಣು ಮುಚ್ಚೋದು. ಎಲ್ಲ ಮಾಡ್ಬೋದು, ಅವೆಲ್ಲ ಸರಿಯಲ್ಲ. ಅದಕ್ಕೆ ಆತ ಏನು ಮಾಡಿದ? ಪರೀಕ್ಷಿತ್ ರಾಜ ನನ್ನ ಕಡೆ ನೋಡ್ತಾ ಇಲ್ವಲ್ಲ, ಈತೇನು ಸುಳ್ಳು ತಪಸ್ ಮಾಡ್ತಿದ್ದಾನು, ನಿಜವಾದ ತಪಸ್ ಮಾಡ್ತಾನೆ, ಇದೆಲ್ಲ ಗೊತ್ತಾಗುತ್ತೆ. ಈ ಡೌಟ್ ಬಂತಾದರೆ ಸತ್ಕಾರ ಮಾನ ಪೂಜಾರ್ಥಂ. ಇದನ್ನು ಮಧ್ವೀಜ ಹೋದರೆ ಜ್ಞಾಪಕ ಇರ್ತದೆ. ಒಂದು ಕಡೆ ಬಂದದೆ ಈ ಮಾತು, ನೆನಪಿದೆಯಾ? ಕುರುಕ್ಷೇತ್ರಕ್ಕೆ ಆಚಾರ ಹೋಗಿದ್ದ ಕಾಲಕ್ಕೆ ಏನು ನಡೀತಲ್ಲಿ? ಶಿಷ್ಯರೆಲ್ಲ ಒಂದು ರೌಂಡ್ ಹೋಗಿ ಬಂದರು. ನೋಡಿದ್ರು ಒಬ್ಬ ವ್ಯಕ್ತಿ ಸಿಕ್ಕ, ತಪಸ್ ಮಾಡ್ತಾ ಕೂತಿದ್ದ. ಅವ್ರು ಹೇಳಿದರು, ಗುರುಗಳೇ ದೊಡ್ಡ ಯಾರೋ ತಪಸ್ ಮಾಡ್ತಾ ಕೂತಿದ್ದಾರೆ, ಬಹಳ ತಪಸ್ವಿ ಇದ್ದಾರೆ. ಸರಿ, ಅಲ್ಲಿಗೆ ಹೋಗಲೇ ಇರಲಿಲ್ಲ. ತಪಸ್ವಿ ಅಲ್ಲ ಅವರು, ದಾಂಭಿಕ ಅಂತ ಹೇಳ್ತಾರೆ. ದಾಂಭಿಕ ಅಂತ ಹೇಳ್ತಾರೆ. ಅವ್ನು ಮಾಡ್ತಿರೋ ಮಾರೀಚ, ಅವನು ಮುಂದಿನ ಮಾರೀಚನಾಗ್ಲಿಕ್ಕೆ ಈಗಲೇ ಟ್ರೈ ಮಾಡ್ತಾ ಇದ್ದಾನೆ. ಗುಂಡಗಳಲ್ಲಿ ಲೀಡರ್ಶಿಪ್ ಟ್ರೈ ಮಾಡ್ತಾರಲ್ಲ ಹಾಗೆ, ಅವ್ರು ನೆಕ್ಸ್ಟ್ ಗುಂಡ ನಾನೇ ಅಂತ ಹೆಡ್, ಆ ಥರ ಮಾಡ್ತಿದ್ದಾನೆ. ನಿಜವಾದ ಸಾತ್ವಿಕನಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ದಂಭಾರ್ಥ ಮಾಡ್ತಾಯಿದ್ದ, ದಾಂಭಿಕಂ ಅಂತ ಪದ ಉಪಯೋಗಿಸಿದ್ದಾರೆ ಭಾವಪ್ರಕಾಶಕದಲ್ಲಿ. ಅದಕ್ಕೆ ದಾಂಭಿಕವಾದ ತಪಸ್ಸು ಮಾಡಕೂಡದು. ಅದನ್ನೇ ದಾಸರು ಹೇಗೆ ಹೇಳಿದರು? ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ದೇಶಭಕುತಿ ಇಲ್ಲ, ಅದನ್ನೇ ನಗೆಯೂ ಬರುತ್ತಿದೆ. ಇವೆಲ್ಲ ನಗೆಪಾಟ ತಪಸ್ಸುಗಳೇ ಹೊರತು ವಸ್ತುಸ್ಥಿತಿಯಲ್ಲಿ ಏನಲ್ಲ, ತಪಸ್ಸಲ್ಲ. ಸತ್ಕಾರ ಮಾನಪೂಜಾರ್ಥಂ ತಪೋದಂಭೇನ ಚೈವಯತ್. ಮಗ ಓದ್ತಿದ್ದಾನೆ ತಿಳ್ಕೊಂಡ್ಬಿಟ್ಟಿದ್ದಾರೆ, ಕತೆ ಪುಸ್ತಕ ಒಳಗೆ ಇಟ್ಕೊಂಡಿದ್ದಾರೆ, ಟೆಕ್ಸ್ಟ್ ಒಳಗಡೆಗೆ. ಇವ್ರು ಭಾರಿ ಸೇರಿ ಖುಷಿಯೋ ಖುಷಿ ಒಳಗೆ ಓದ್ತಾರೆ. ಈ ಸತ್ತಾರು ಪಾಸ್ ಆಗ್ಬೋದು ಅಂತೇಳಿ, ಈ ಸತ್ತರು ಆಗೋದಿಲ್ಲ. ನೋಡೋರಿಗೆ ತೋರಿಕೆ ಅಷ್ಟೇ, ಭ್ರಮೆ ಕ್ರಿಯೇಟ್ ಮಾಡ್ತಾರೆ, ಮಾಡಿಕೊಡ್ರು. ಕ್ರಿಯತೆ ತದಿಹ ಪ್ರೋಕ್ತಂ, ಒಂದು ದಂಭ, ಇನ್ನು ಸತ್ಕಾರ ಮಾನ ಪೂಜಾ, ಮತ್ತೊಂದು ತದಿಹ ಪ್ರೋಕ್ತಂ ರಾಜಸಂ ಚಲ. ಆ ತಮಾಷೆ ಅಂದರೆ ಇದು ವಿಹಿತ ಆಗಿರುತ್ತೆ ನೋಡೋದಕ್ಕೆ. ಸತ್ಯನಾರಾಯಣ ಪೂಜೆನೇ ಭಾರಿ ವೈಭವದಿಂದ ಕರೆದರು, ಲಕ್ಷ್ಮೀ ಪೂಜೆ ಭಾರಿ ವೈಭವದಿಂದ ಕರೆದರು. ಏನಿಲ್ಲ, ಅದು ಶೋ ಅಷ್ಟೇ. ಬಂಗಾರದ ಮಯ, ಸುವರ್ಣದ ರಾಶಿ ಹಾಕಿಬಿಟ್ಟಿದ್ದಾರೆ. ಹಬ್ಬ ಎಷ್ಟು ಶ್ರೀಮಂತ ಅಂತ ಅನ್ಕೋಬೇಕು ಅಷ್ಟೇ ಹೊರತು ಏನಲ್ಲ ಅದು. ಕೆಲವು ಏನು ಹಾಕಿಲ್ಲ ಪಾಪ ಸುಧಾಮನಂತವ್ರು, ಮಿನಿಮಮ್ ಕೆಲಸ ಕೊಡಿಸಿ ಕೃಷ್ಣಾರ್ಪ ಅಂದಿದ್ದಾರೆ ಅಷ್ಟೇ. ಎಷ್ಟು ಭಕ್ತಿ ಇದೆ ಅದರೊಳಗೆ. ಇದು ಯೋಚನೆ ಮಾಡಿದರೆ ನಾವು ಕ್ವಾಲಿಟಿ ಮೇಂಟೈನ್ ಮಾಡೋದಕ್ಕೆ ಅರ್ಥ. ಇವತ್ತು ಎಲ್ಲ ವ್ಯವಸ್ಥೆಗಳು ಕ್ವಾಲಿಟಿ ಹೊರಟಿಲ್ಲ, ಕ್ವಾಂಟಿಟಿಗೆ. ಆ ದೇಶೀಯ ಬದಲ್ಲ, ಅದು ವಿದೇಶಿಯ ಹಸುವಿನ ಹಾಲು ಹಾಕಬೇಕು. ಯಾತಕ್ಕೆ? ತುಂಬ ಕೊಡುತ್ತೆ, ಬಕೆಟ್ ಗಟ್ಟಲೆ ಕೊಡುತ್ತೆ. ಇದು ಒಂದೊಂದು ಅರ್ಧ ಲೋಟ ಕೊಡುತ್ತೆ ಅಂತ. ಅರ್ಧ ಎಷ್ಟೊಂದು 7 ಲಕ್ಷ ರೂಪಾಯಿ ಐತೆ ಯಾವುದೋ ಒಂದು ಗೋವು, ಅರ್ಧ ಲೀಟ್ರ್ ಕೊಡುತ್ತಂತೆ ಅಷ್ಟೇ. ಬಟ್ ಅದು ಮೆಡಿಸಿನ್ ಅದು ಆ್ಯಕ್ಚುಲಿ. ಎಷ್ಟು ಕ್ವಾಲಿಟಿ ಇರುತ್ತೆ ಅಂದರೆ ಇದು ಬಕೆಟ್ ಗಟ್ಟಲೆ ಕೊಡಿದ್ರೂ ಉಪಯೋಗ ಇಲ್ಲ. ಜನ ಹಂಗೆ ಎಕ್ಸ್ಪೆಕ್ಟ್ ಮಾಡಲ್ಲ. ಹಾಗೆ ಮಾಡಿನೇ ಇಡೀ ಕೆಟ್ಟೋಯ್ತು ಭೂಮಿಗೆ ಹಾಕಿದ್ರು. ಅದಕ್ಕಾಗಿ ಎಲ್ಲದಕ್ಕೂ ಸೇರಿಸಿ ಕೊನೆಗೆ ಏನಾಯ್ತದು? ನಿಜವಾದ ಪದಾರ್ಥನೇ ಹೊರಟೋಯ್ತು. ಹಾಗೆ ಮಾಡಬಾರ್ದು. ಸತ್ವ ಅದೇ ನಿಸ್ಸತ್ವ ಆಗುತ್ತೆ ಯಾವಾಗ ಅದು ಕ್ವಾಂಟಿಟಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಒಂದು ಲೋಟ ಒಂದು ಸ್ವಲ್ಪ ಸಾರಿದೆ, ಯಾರೋ ಬಂದರು, ಸ್ವಲ್ಪ ನೀರು ಹೋಯ್ದ, ಕ್ವಾಲಿಟಿ ಏನಾಯಿತು? ಕ್ವಾಂಟಿಟಿ ಜಾಸ್ತಿ ಆಯಿತು, ಕ್ವಾಲಿಟಿ ಹೋಯ್ತು. ಅಷ್ಟೇ ಸಿಂಪಲ್. ಎಂದೂ ಕೂಡ ಕ್ವಾಲಿಟಿ ಮೇಂಟೈನ್ ಮಾಡಿದರೆ ಅಷ್ಟೇ ಎಲ್ರಿಗೂ ಸಾಕಾಗುತ್ತೆ. ಅರ್ಥ ಆಯ್ತಾ? ಈಗ ಇವ್ರು ಹೆಚ್ಚನ್ನು ಕೊಡೋಕ್ಕೆ ಅಂತ ಹೊರಟು ತೋರಿಕೆ ಅದು, ಎಂದೂ ಹಾಗೆ ಮಾಡಬಾರ್ದು. ಇವೆಲ್ಲ ಎಲ್ಲದಕ್ಕೂ ಅಪ್ಲೈ ಆಗೋದು, ಬರೀ ಒಂದಕ್ಕೆ ಇಟ್ಕೋಬಾರ್ದು. ಪ್ರತಿಯೊಂದು ಕೂಡ ಎಲ್ಲ ಕಡೆಯಿಂದ ದೋಷ ಕಾಣಿಸುತ್ತೆ. ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಚಲಮಧ್ರುವಂ. ಇನ್ನೊಂದಿದೆ, ಚಲಂ ಅಧ್ರುವಂ.
ಚಲಂ ಅಂದ್ರೇನು ಯಾವಾಗಲೂ ಮಾಡೋದಿಲ್ಲ, ಯಾವಾಗಲೂ ಮಾಡೋದಿಲ್ಲ, ಜನ ಇದ್ದಾಗ ಮಾತ್ರ. ಯಾಕಂದ್ರೆ ನೋಡಬೇಕಲ್ಲ ಅವರು, ರೆಗ್ಯುಲಾರಿಟಿ ಇಲ್ಲ ಅದರೊಳಗೆ. ಯಾರು ಇಲ್ಲ ಇಲ್ಲ ಯಾಕೆ ಪೂಜೆಯನ್ನು ಮಾಡಿ ಏನು ಉಪಯೋಗ ಗೊತ್ತಾ, ನೋಡೋರೇ ಇಲ್ವಲ್ಲ. ಅಧ್ರುವಂ ಗೊತ್ತಾಯ್ತಾ. ಧ್ರುವ ಅಂದರೆ ಗುರಿ, ಖಚಿತವಾದ ಗುರಿ ಇಲ್ಲ. ಇಲ್ಲಿ ಮಾಡೋದರಲ್ಲಿ ರೆಗ್ಯುಲಾರಿಟಿ ಇಲ್ಲ, ಇರ್ರೆಗ್ಯುಲರು. ಇಂಥ ತಪಸ್ಸೆಲ್ಲ ಏನದು, ಕೆಲವು ಹೇಳ್ತಾರೆ ಸಂಧ್ಯಾ ಒಮ್ಮೊಮ್ಮೆ ಮಾಡ್ತೀನಿ ಅಂತಾರೆ. ಏನು ಮಾಡಬೇಕಾಗಿದ್ರೆ ಒಮ್ಮೊಮ್ಮೆ ಮಾಡ್ತೀನಿ ಅಂದರೆ ಏನಲ್ಲ ಅದು, ಪ್ರತಿ ಸಂಧ್ಯಾಕಾರದಲ್ಲೂ ಮಾಡಿದರೆ ಸಂಧ್ಯಾವಂದ್ಯ ಆಗಿರುತ್ತೆ ಹೊರತು ಒಮ್ಮೊಮ್ಮೆ ಮಾಡಿದರೆ ಸಂಧ್ಯಾವಂದ್ಯ ಆಗೋದಿಲ್ಲ. ಅಧ್ರುವಂ, ಇದ್ರ ಫಲ ಕೂಡ ಛಲ ಮತ್ತು ಅಧ್ರುವ. ಇವ್ರು ಈ ರೀತಿ ಮಾಡೋದ್ರಿಂದ ಸಿಗೋ ಫಲ ಸ್ವಲ್ಪ ಸಿಗುತ್ತೆ, ಅದು ಹೆಚ್ಚು ದಿವಸ ಇರೋದಿಲ್ಲ, ಆದ್ದರಿಂದ ಉಪಯೋಗ ಇಲ್ಲ. ಮೂಢಗ್ರಾಹೇಣಾತ್ಮನೋ ಯತ್ ಪೀಡಯಾ ಕ್ರಿಯತೆ ತಪಃ ಪರಸ್ಯೋತ್ಸಾದನಾರ್ಥಂ ವಾ ತತ್ತಾಮಸಮುದಾಹೃತಂ. ಇಲ್ಲಿ 3 ಒಟ್ಟಿಗೆ ಓದ್ಬೇಡ, ಇದಿಷ್ಟು ಭಾಷೆನೂ ಒಟ್ಟಿಗೆ ಓದ್ಬಿಟ್ರೆ ಕ್ಲಿಯರ್ ಆಗುತ್ತೆ. ಮೂಢಗ್ರಾಹೇಣಾತ್ಮನೋ ಯತ್ ಪೀಡಯಾ ಕ್ರಿಯತೆ ತಪಃ ಪರಸ್ಯ ಉತ್ಸಾದನಾರ್ಥಂ ವಾ ತತ್ತಾಮಸಮುದಾಹೃತಂ. ಮೂಢಗ್ರಾಹೇಣ ಆತ್ಮನಃ, ಮೂಢಗ್ರಹ ಅಂದರೆ ವೆರಿ ಸಿಂಪಲ್, ಮೂಢನಂಬಿಕೆ ಅಂತ ಅರ್ಥ. ಮೂಢನಂಬಿಕೆ ಯಾವುದೋ ಪೇಪರಲ್ಲಿ ಓದಿರ್ಬೇಕು ನೀವು. ಯಾವನೋ ಒಬ್ಬರಿಗೆ ಹೆಣ್ಮಗು ಹುಟ್ಟಿತು, ತಕ್ಷಣ ಅವನು ಭಾರಿ ಗಂಡು ಮಗು ಆಗಬೇಕು ಅಂತ ಅಪೇಕ್ಷೆ ಪಟ್ಟ. ಯಾವನ ಹತ್ರ ಅವನು ಹೇಳಿದ, ಹೆಣ್ಮಗುನ ಬಲಿ ಕೊಟ್ಟರೆ ಗಂಡು ಮಗು ಹುಟ್ಟುತ್ತೆ ಅಂತ ಹೇಳಿದ. ಹೆಣ್ಮಗುನ ಬಲಿ ಕೊಟ್ಟ, ಗಂಡು ಮಗು ಹುಟ್ಟಲಿಲ್ಲ, ಜೈಲಿಗೆ ಹೋದ, ಅಷ್ಟೇ ಹೊರತು ಏನಾಗಲಿಲ್ಲ. ಅವ್ರು ಏನು ಭ್ರಾಂತಿ, ಅವ್ರು ಯೋಚನೆ ಮಾಡಬೇಕಾಗಿಲ್ಲ, ಯೋಚನೆ ಮಾಡಬೇಕಾ ಇಲ್ಲೋ. ಅಲ್ಲ, ಇನ್ನೊಬ್ರು ಬರ್ತಾನೆ, ಬಂಗಾರ ಡಬಲ್ ಮಾಡಿಕೊಡ್ತೀನಿ ಅಂತ ಬರ್ತಾನೆ. ಸ್ವಲ್ಪ ಯೋಚನೆ ಮಾಡಿ, ನಿಜವಾಗ್ಲೂ ಡಬಲ್ ಮಾಡೋ ಶಕ್ತಿ ಇದ್ರೆ ಏನು ಮಾಡ್ತಿದ್ದ, ಎಲ್ಲ ಬಟ್ ನಮ್ಮ ಹತ್ರ ಬರ್ತಾನೆ ಇರಲಿಲ್ಲ ಹೊರಟವ್ರು. ಎಷ್ಟು ಕಾಮನ್ ಸೆನ್ಸ್ ಯೋಚನೆ ಮಾಡಬಾರ್ದ, ಮೋಸ ಹೋಗಿಬಿಡ್ತಾರ. ಇಲ್ಲಿ ಈಗ ಕಡಿಮೆ ಆಗಿದ್ದೇನೋ, ಯಾವುದೊಂದು ಬರ್ತಿತ್ತು ಕಲ್ಕಿ, 5,000 ರೂಪಾಯಿ ಕೊಟ್ಟರೆ ಮೋಕ್ಷ. ಅಲ್ಲ, ನೀನೇ ಹೋಗಿಲ್ಲ, ನಮಗೇನು ಮೋಕ್ಷ ಕೊಡ್ತಾನೆ ಅವನು. ಇವೆಲ್ಲ ನೋಡೋದು ಎಲ್ಲ ಮೂಢನಂಬಿಕೆ ತಾನೇ, ಇವೆಲ್ಲ ಮೂರ್ಖರು. ಇಂಥವ್ರು ಎಷ್ಟು ಜನ ಇದ್ದಾರೆ ಗೊತ್ತಾ ಇವತ್ತು, ಸಾಧ್ಯನೇ ಇಲ್ಲ. ಅದಕ್ಕೆ ಮೂಢಗ್ರಾಹೇಣ ಆತ್ಮನಃ ಯತ್ ಪೀಡಯಾ ಕ್ರಿಯತೆ ತಪಃ. ಸುಗ್ಮ ಕಷ್ಟಪಡ್ತಾರೆ ಹೊರತು ಶ್ರಮಯೇವ ಹಿ ಕೇವಲ, ಏನೇನೂ ಉಪಯೋಗ ಇಲ್ಲ. ಪರಸ್ಯ ಉತ್ಸಾದನಾರ್ಥಮ್ಮ, ಇನ್ನೊಂದಿದು, ಇನ್ನೊಬ್ಬರನ್ನ ಸಾಯಿಸ್ಲಿಕ್ಕೋಸ್ಕರ, ಇನ್ನೊಬ್ಬರ ಮನೆ ಹಾಳು ಮಾಡಬೇಕು ಅಂತ ತಪಸ್ಸೇನು ತಾಮಸ ತಪಸ್ಸು. ಅರ್ಥ ಆಯ್ತಾ? ಇನ್ನೊಬ್ಬರ ಮನೆ ಹಾಳು ಮಾಡೋದಕ್ಕೋಸ್ಕರ ಹೊರಟ್ರೆ ಆ ತಪಸ್ಸು ತಾಮಸ ಅನಿಸುತ್ತೆ. ಎಷ್ಟೋ ಜನ ಮಾಟ ಮಂತ್ರ ಮಾಡೋದಲ್ಲ, ಯಾತಕ್ಕೆ? ಇನ್ನೊಬ್ಬರನ್ನ ಹಾಳು ಮಾಡೋಕ್ಕೆ ಮಾಡೋದು. ಪರಸ್ಯ ಉತ್ಸಾದನಾರ್ಥಮ್ಮ ತತ್ ತಾಮಸಮುದಾಹೃತಂ. ಶ್ರದ್ಧೆಯ ಪರಯಾ ತಪ್ತಂ ತಪಸ್ತತ್ರಿವಿಧಂ ನರೈಃ ಅಫಲಾಕಾಂಕ್ಷಿಭಿರ್ಯುಕ್ತೈ ಯುಕ್ತೈ ಪದ ಇದೆ. ಯುಕ್ತ ಅಂದ್ರೇನು? ಯೋಗಯುಕ್ತ. ಯೋಗ ಅಂದ್ರೇನು? ಮನೋಯೋಗ. ಯಾರ ಕಡೆ? ದೇವ್ರ ಕಡೆ. ದೇವ್ರ ಕಡೆಯೇ ಮನಸ್ಸಿಟ್ಬಿಟ್ಟು ಫಲ ಉಪೇಕ್ಷೆ ಮಾಡದೆ ಹೋಗಿಬಿಟ್ರೆ ಅದು ಸಾತ್ವಿಕ. ಇದೆಲ್ಲ ವಿಹಿತ, ಅವೆಲ್ಲ ಅಂಡರ್ಸ್ಟುಡ್, ಹಿಂದೆ ಹೇಳ್ಬಿಟ್ಟಿದ್ದಾರೆ. ಸತ್ಕಾರ ಮಾನಪೂಜಾರ್ಥಂ ತಪೋ ದಂಭೇನ ಚೈವಯತೆ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಚಲಮಧ್ರುವಂ. ಮೂಢಗ್ರಾಹೇಣಾತ್ಮನೋ ಯತ್ ಪೀಡಯಾ ಕ್ರಿಯತೆ ತಪಃ ಪರಸ್ಯ ಉತ್ಸಾದನಾರ್ಥಂ ವಾ ತತ್ ತಾಮಸಮುದಾಹೃತಂ. 3 ಆಯ್ತಲ್ಲಿಗೆ. ಈಗ ದಾನದ ಬಗ್ಗೆ 3 ವಿಧ ಅಂತ ಹೇಳ್ತಾರೆ. ದಾನ ಮಾಡೋದು ಅದು ಹೇಗೆ? ದಾತವ್ಯಮಿತಿ ಯದ್ದಾನಂ. ಅಲ್ಲ, ಒಟ್ಟಿಗೆ ಮುಗಿಸ್ಬಿಡ್ದು ಹೇಳಿದ್ದಲ್ಲ, ಮುಂದಿದೆ ಇದರಲ್ಲಿ ಮುಂದೆ ಹಾಕಿದೆ ಒಟ್ಟಿಗೆ. ದಾತವ್ಯಮಿತಿ ಯದ್ದಾನಂ ದೀಯತೆ ಅನುಪಕಾರಿಣೆ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ದಾನ ಅಂದ ಮಾತ್ರಕ್ಕೆ ಅದೇನಾಗಬೇಕಾಗಿಲ್ಲ, ಒಳ್ಳೆಯದು ಅಂತ ತಿಳ್ಕೊಬೇಕಾಗಿಲ್ಲ. ದಾನ ಏನು ದಾನ, ಯಾರಿಗೆ ದಾನ, ಎಲ್ಲಿ ದಾನ? ಕ್ಲಬ್ಬಲ್ಲಿ ದಾನ, ಒಂದು ವೈನ್ ಬಾಟ್ಲ್ ದಾನ, ಯಾರಾದ್ರೂ ಕೂಡಿಸ್ಬಿಟ್ಟ, ಅವನು ಪಡಮ ಕೊಡುಕ, ಅವನು ಬೇರೆ. ಎಲ್ಲ ಆಪೋಸಿಟ್. ಏನದು? ವರ್ಸ್ಟ್. ದಾತವ್ಯಂ. ದಾತವ್ಯಂ ಅಂದ್ರೇನು? ದಾತುಂ ಯೋಗ್ಯಂ, ಕೊಡ್ಲಿಕ್ಕೆ ಯೋಗ್ಯ ಆಗಿರಬೇಕು. ಗೊತ್ತಾಯ್ತಾ? ಯೋಗ್ಯವಲ್ಲದನ್ನು ಕೊಡ್ಲಿಕ್ಕೆ ಹೋಗಬಾರ್ದು. ದಾತವ್ಯಮಿತಿ ಯದ್ದಾನಂ ದೀಯತೆ ಅನುಪಕಾರಿಣೆ. ನಾವು ದಾನ ಕೊಡೋದು ಇನ್ನೊಂದು, ಅವ್ರಿಗೆ ಇವತ್ತು ನಾವು ಅವ್ರು ನಮಗೆ ಕೊಡ್ತಾರೆ ನಾಳೆ, ಈ ಭಾವನೆ ಇರಬಾರ್ದು. ಇದೇನಾಯ್ತು? ಪ್ರತ್ಯುಪಕಾರ. ಅದು ಅಲ್ಲಿ ಹೊರಟೋಯ್ತು, ಫಲ ಹೊರಟೋಯ್ತಾನೆ. ಅದು ಅಫಲಾಕಾಂಕ್ಷಿ ಅಲ್ಲ, ಇಲ್ಲಿನ ಫಲ ಎಕ್ಸ್ಪೆಕ್ಟ್, ಇಮಿಡಿಯೇಟ್ ಫಲ ಎಕ್ಸ್ಪೆಕ್ಟ್ ಮಾಡ್ತಾನೆ. ಅದರಿಂದ ಸರಿಯಲ್ಲ. ಮೂಢಗ್ರಾಹೇಣಾತ್ಮನೋ ಯತ್ ಪೀಡಯ. ಅಕಸ್ಮಾತ್ ಕೊಡ್ತಾನೆ, ತಪ್ಪಲ್ಲ. ಅದು ಕೊಡೋ ಉದ್ದೇಶ ಇವನಿಗೆ ಇರಬಾರ್ದು. ಅವ್ರು ಕೊಟ್ಟರೆ ತೊಗೋಬಾರ್ದು ಅಥವಾ ಕೊಡಬಾರ್ದು, ಅದಲ್ಲ. ಉಪಕಾರ ಮಾಡಿದ್ರೆ ಅವ್ನು ಕೊಡ್ಲಿಕ್ಕೆ ಬಂದ ಪಾಪ. ಪ್ರತ್ಯುಪಕಾರ ಅಂತ ತಿಳ್ಕೊಂಡು ತೊಗೊಂಡ್ರೆ ತಪ್ಪು. ಅವನು ಕೊಡ್ತಾನೆ, ನಾನು ಕೊಟ್ಟಿದ್ದೇನೆ ಅಷ್ಟೇ. ಇದೆ ಅದು ಆ ರೀತಿ ಮಾಡಿಬಿಟ್ರೆ ಮ್ಯಾಚ್ ಮಾಡೋಕ್ಕೆ ಅವ್ರು ಏನಾಗುತ್ತದ ಫಲಾಪೇಕ್ಷ ರಾಜಸ ಗುಂಪಿ ಸೇರಿಬಿಡುತ್ತೆ, ಅಷ್ಟೇ ರಾಜಸ ಆಗುತ್ತೆ. ಪರಸ್ಯ ಉತ್ಸಾದನಾರ್ಥಂ ವಾ ದಾತವ್ಯಮಿತಿ ಯದ್ದಾನಂ ದೀಯತೆ ಅನುಪಕಾರಿಣಿ. ಅನಂತರ ಕಥೆಯಲ್ಲಿ ಹೇಳ್ತಾರೆ, ಕೇಳಿರ್ತೀರಲ್ಲ, ಸರೋವರ ಅವರವರಿಗೆ ದಾನ ಮಾಡಿಕೊಟ್ಟಿರ್ತಾರೋ, ಅಕ್ಕ ತಂಗಿಯರು ಇವರು ಅವರಿಗೆ, ಇವರಿಗೆ ನೋಡ್ತಾರೆ. ಈ ಸರೋವರ ಅಲ್ಲಿ ಬರುತ್ತೆ, ಅಲ್ಲಿ ಹೋಗ್ತು, ಹೊರಗೆ ಯಾರು ಒಬ್ಬರು ಬಿಡ್ತಾ ಇಲ್ಲ ಅದನ್ನು, ಯಾರು ಕೂಡ. ಯಾಕೆಂದರೆ ಅದು ಅಲ್ಲೇ ಮಾಡ್ಕೊಂಡಿದ್ದಾರೆ, ದಾನ ಫಲ ಕೊಡ್ತಾನೇ ಇಲ್ಲ. ಹಾಗಾಗಬಾರ್ದು.
ದಾತವ್ಯಮಿತಿ ಯದ್ದಾನಂ ದೀಯತೆ ಅನುಪಕಾರಿಣೆ ದೇಶೇ ಕಾಲೇ ಚ ಪಾತ್ರೇ ಚ. ಆಮೇಲೆ ದೇಶ ಅಧಿಕ ಮಾಸದಲ್ಲಿ ಕೊಡಬೇಕು, ಚಾತುರ್ಮಾಸದಲ್ಲಿ ಕೊಡಬೇಕು, ಹುಣ್ಣಿಮೆ ದಿವಸ ಹಬ್ಬ ಅದೇ ಫಿಕ್ಸ್ ಆಗಿದೆ. ಆ ರೀತಿ ಕೊಡಬೇಕೆ ಹೊರತು ಯಾವುದೋ ಒಂದು ಕಾಲದಲ್ಲಿ ಕೊಡೋ. ಕೆಲವು ಅನ್ನದಾನ ನಿತ್ಯ ಕೊಡತಕ್ಕಂಥ ದಾನಗಳು, ಕೆಲವು ದಾನಗಳು ನಿತ್ಯ ದಾನ ಬೇರೆ ಇರುತ್ತೆ, ನಿತ್ಯ ದಾನ ಬೇರೆ, ಸ್ಪೆಷಲ್ ದಾನಗಳು ಬೇರೆ. ಆ ಕಾಲದಲ್ಲೇ ಕೊಡಬೇಕಂದ್ರೆ ಬೇರೆ ಕಾಲಕ್ಕೆ ಕೊಟ್ಟು ಅಧಿಕ ಮಾಸದ ದಾನ ಅಂತೇಳಿ ಬೇರೆ ಕಾಲಕ್ಕೆ ಕೊಟ್ಟು ಅಧಿಕ ಮಾಸದ ದಾನ ಆಯ್ತದು ಏನಾಗಲಿಲ್ಲ, ದಾನಕ್ಕೆ ಫಲ ಇರುತ್ತೆ, ಅಧಿಕ ಮಾಸದ ದಾನ ಆಗಲಿಲ್ಲ. ಆಮೇಲೆ ಅದೇ ಚಾತುರ್ಮಾಸದಲ್ಲೇ ನಿತ್ಯದಲ್ಲೇ ಆಗಬೇಕು. ಇದೆಲ್ಲ ವ್ಯವಸ್ಥೆ ಮಾಡಿಕೊಂಡ್ರೆ ಅದು ಸರಿ ಹೋಯ್ತು. ಯಾರಿಗೆ ಕೊಡಬೇಕು, ಮತ್ತೆ ಯಾರಿಗೆ ಅಗತ್ಯ ಇದೆ ಒಂದು ಎರಡನೇದು ಯಾರಿಗೆ ಕೊಟ್ಟು ಸದುಪಯೋಗ ಆಗುತ್ತೆ. ಎರಡೆರಡು ಅಗತ್ಯ ಇರೋದು ಅಷ್ಟೊತ್ತು ಎಲ್ರಿಗೂ ಅಗತ್ಯ ಇದ್ದೇ ಇರುತ್ತೆ, ಬಡವರಿಗೆಲ್ಲ ಹಾಗಲ್ಲ, ಸದುಪಯೋಗ ಆಗಬೇಕು. ಅದು ಎರಡನೇ ಭಾಗ ಆಯಿತು. ಮತ್ತು ಅವನು ಉಪಯೋಗ ಮಾಡೋ ಶಕ್ತಿ ಅವನಿಗೆ ಇರಬೇಕು, ಸತ್ಪಾತ್ರನಾಗಬೇಕು ಅಂಥವನಿಗೆ. ಅದಕ್ಕೆ ದೇಶೇ ಕಾಲೇ ತಥಾ ಪಾತ್ರೆ, ಒಳ್ಳೆಯ ದೇಶ, ಪುಣ್ಯ ದೇಶ. ಅದಕ್ಕೆ ಸಂಕಲ್ಪ ಮಾಡಬೇಕಾದ್ರೆ ಹೇಳ್ತಾರೆ. ಇವತ್ತು ಕೆಟ್ಟ ದಾನ ಕೂಡ ಸಂಕಲ್ಪ ಏನು ಮಾಡೋದು, ಅದಕ್ಕೆ ಒಳ್ಳೆಯ ದೇಶ ಇದು ಅಂತ ಅರ್ಥ ಮಾಡಿ. ಯಾತಕ್ಕೆ ಸಂಕಲ್ಪ ಹೇಳ್ತಾರೆ ಅಂದರೆ ಇಡೀ ಭರತಖಂಡ ಪುಣ್ಯ ದೇಶ, ಇಡೀ ಭರತಖಂಡ. ಆದ್ದರಿಂದ ನೀವು ದೇಶ ಅಂಥೇಳಿ ನಾವು ಬದಿರೇಳಲಿಲ್ಲ, ದಾನ ಮಾಡೋದಿಲ್ಲ, ಕುರುಷಿಲ್ಲ ಅಂತ ಅನ್ಕೋಬೇಡಿ. ಎಲ್ಲವೂ ಕೂಡ ಶ್ರೇಷ್ಠ. ಅಲ್ಲಿ ಹೋದಾಗ ಮಾಡೋದು ತಪ್ಪಲ್ಲ, ಬಟ್ ಪ್ರತಿನಿತ್ಯದಲ್ಲೂ ನಾವಿರೋದು ಎಲ್ಲಿ, ಪವಿತ್ರ ದೇಶದಲ್ಲಿ ಇದ್ದೇವೆ. ಸದ್ವೀಪ ವಾರಿಣಿಸಿ ಸಪ್ತಕ ಭೂತ ಸಾತ್ರ್ಯ ಮಧ್ಯೇಪಿ ಕರ್ಮಭುವಿ ಭಾರತ ನಾಮ ಖಂಡೆ. ಎಲ್ಲಿದು ಮಧ್ವ ಶ್ಲೋಕ. ಕಾಲೇ ಕಾಲೇ ಸಕಾಲದಲ್ಲಿ ಕೊಡಬೇಕು. ಅದಕ್ಕೆ ಭೀಮಸೇನ ದೇವರ ಕೇಳಿದಾಗ ಕೊಡಬೇಕು. ಸ್ಟೂಡೆಂಟಾಗಿ ಪಾಪ ಒಂದು 100 ರೂಪಾಯಿ ಕೊಡಿ, ಎಕ್ಸಾಮ್ ಫೀಸ್ ಕೊಡಲಿಲ್ಲ. ಮುಂದೆ ಒಂದು ದೊಡ್ಡ ವಿಧಿಕಾರಿ ಅವತ್ತು ಕೇಳಿದ್ರೆಲ್ಲ ತೊಗೊಳ್ಳಿ 100 ರೂಪಾಯಿ ಕೊಟ್ಟರೆ ಅವರಿಗೆ ಲಕ್ಷ ರೂಪಾಯಿ ಕೊಡೋ ಸ್ಥಿತಿಯಲ್ಲಿದ್ದಾರೆ. ಆ ಕಾಲಕ್ಕೆ ಬೇಕು. ಇದು ತುಂಬ ಜನ ಕಾಲಕ್ಕೆ ಕೊಡದೆ ಹೋದರೆ ಪ್ರಯೋಜನ ಇಲ್ಲ. ಪಾತ್ರೆ ಇಷ್ಟೆಲ್ಲ ಇದ್ದು ಸ್ಟೂಡೆಂಟೇ ಅಲ್ಲ ಅವನು, ತೊಗೊಂಡೇನು ಮಾಡ್ತೀರಿ, ಎಕ್ಸಾಮ್ ಫೀಸ್ ಅಂತ ಇರ್ತಾನೆ, ತಪ್ಪದು. ಆಗ ದೇಶೇ ಕಾಲೇ ತಥಾ ಪಾತ್ರೆ ತದ್ದಾನಂ ಸಾತ್ವಿಕಂ ಸ್ಮೃತಂ. ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಮಧ್ವಿಜಯ ಓದ್ಬಿಟ್ಟು ದೃಷ್ಟಾಂತ ಸಿಗ್ತದೆ. ಇದಕ್ಕೆ ಸಾತ್ವಿಕ ದಾನ ಹೇಗಿರ್ತದೆ ಅಂತ ಹೇಳಿದರೆ, ದಾನಂ ಧ್ರುವ ಫಲತಿ ಪಾತ್ರ ಗುಣಾನುಕೂಲ್ಯ. ಒಂದಷ್ಟು ಇದಕ್ಕೆ ವ್ಯಾಖ್ಯಾನ ಇದ್ದಾಗ ಲೆಕ್ಕ. ಈ ಶ್ಲೋಕಕ್ಕೆ ಅದು ವ್ಯಾಖ್ಯಾನ ಇದ್ದಾಗೆ ಅದು ಕೊಟ್ಟು ಆಚಾರ್ಯ ಮಧ್ಯೆ ಮಗು ಹುಟ್ಟಿತು. ಆಚಾರ್ಯ ಸಾಕ್ಷಾತ್ ವಾಯುದೇವರು ಹುಟ್ಟಿದ್ದಾರೆ. ಇದೆಲ್ಲ ಅವ್ರಿಗೆ ಗೊತ್ತಿಲ್ಲ ಹೆಚ್ಚು ವಿಷಯಗಳು. ಮಧ್ಯೆಯವರು ಭಾರಿ ವಿದ್ವಾಂಸರು, ಭಾರಿ ಬಡವರು, ಕೂಸು ಬೇರೆ ಹುಟ್ಟುಬಿಟ್ಟಿದೆ, ಅದಕ್ಕೆ ಕುಡಿತಕ್ಕೆ ಹಾಲು ಕೊಡೋವರಲ್ಲಿಲ್ಲ ಅಂಥೇಳಿ ಏನು ಮಾಡಿದರು ಅವರು, ಒಂದು ಗೋದಾನ ಮಾಡಿದರು ಅವರಿಗೆ. ಗೊತ್ತಾಯ್ತಾ, ಎಷ್ಟು ಪುಣ್ಯ ಬಂತು ಗೊತ್ತಾ ಅದರಿಂದ. ಅದಕ್ಕೋಸ್ಕರ ಇವರು ಆಮೇಲೆ ತಮ್ಮ ಮಗನಾಗಿ ಹುಟ್ಟಿ ಅಷ್ಟೊತ್ತಿಗೆ ಆಚಾರ ಸ್ವರೂಪಲ್ಲ ಬಂದಿತ್ತು. ಅದು ಅಧ್ಯಯನ ಮಾಡಿ ಮೋಕ್ಷಕ್ಕೆ ಹೋಗ್ಬಿಟ್ಟ ಅಂತ ಹೇಳ್ತಾ ಒಂದು ಗೋವು ಕೊಟ್ಟಿದ್ದಕ್ಕೆ. ಅರ್ಥ ಆಯ್ತಾ. ಇದು ಕೋಟಿ ಗೋವು ಕೊಟ್ಟರು ಕೂಡ ಯಾರಿಗೆ ಏನು ಉಪಯೋಗ, ಅವ್ನು ಸತ್ಪಾತ್ರನೇ ಅಲ್ಲ, ಸ್ವಲ್ಪ ಉಪಯೋಗಿಸಿ ಇದು ಕೊಟ್ಬಿಡ್ತಾರೆ, ಕಟಗರಿ ಕೊಟ್ಬಿಟ್ಟು. ಎಷ್ಟು ಪಾಪ ಕೊಟ್ಟು ಪುಣ್ಯ ಅಲ್ಲ, ಕೊಡಿಸಿದ ಪಾಪ ಬರುತ್ತೆ. ಅದು ಸತ್ಪಾತ್ರ ಅಂದ್ರೆ ಹಾಗೆ ಕೊಟ್ಟಿದ್ದನ್ನು ಯುಟಿಲೈಸ್ ಮಾಡ್ಕೋಬೇಕು. ಹಿಂದೆ ಹೇಳಿದ್ದು ಎಷ್ಟೋ ಸರ್ತೆ. ಒಂದು ಬಂಗಾರದ ಬಟ್ಲು ದಾನ ಕೊಟ್ಟರು, ಅವನೇನು ಮಾಡಿದ, ಸೀಮೆಣ್ಣೆ ಹಾಕಿ ಇಟ್ಕೊಂಡ ಮನೆಯಲ್ಲಿ. ಎಷ್ಟು ದುಃಖ ಆಗೋದಿಲ್ಲ. ಅದು ಟಿನ್ ಸಾಕು, ಅದಕ್ಕೆ ಇದಿರ್ತಲ್ಲ, ತೆಂಗಿನ ಚಿಪ್ ಸಾಕು, ಅದನ್ನು ಇದನ್ನು ಉಪಯೋಗಿಸ್ಬೇಕು. ಅದಕ್ಕೆ ಎಷ್ಟು ಮೂರ್ಖರಿದ್ದಾರೆ ಅಂದರೆ ಅಷ್ಟು ತಪ್ಪು ಮಾಡಬಾರ್ದು ಹಾಗೆಲ್ಲ. ಅವನು ಸರಿ. ಗೋದಾನಕ್ಕಿಂತ ಭಾರಿ ದೊಡ್ಡದು. ಸಮಾನ ಅಂತ ಹೇಳಿದ್ರೆ ತಪ್ಪಾಗಿಬಿಡುತ್ತೆ. ಸಮಾನ ಅಂತ ಹೇಳಿದ್ರೆ ತಪ್ಪದು. ಅತಿ ದೊಡ್ಡದನ್ನು ನಾವು ರಿಕಮೆಂಡ್ ಮಾಡಿದಾಗ್ತದೆ. ಅಧಿಷ್ಠಾನದಲ್ಲಿ ಪ್ರಶ್ನೆ ಬಂದಾಗ ಅದು ಹೈಯೆಸ್ಟು. ಅದ್ರ ಮುಂದೆ ಹೇಳ್ತಾರದು ಒಂದು ಅಕ್ಷರ ಬರೆದ್ರೆ ಏನಾಗುತ್ತೆ ಅಂತ ಹೇಳಿಲ್ಲ. ಮತ್ತು ಅದು ನೀವೇ ಹೇಳ್ತೀರಲ್ಲ, ಅದು ಹೇಗೆ ಈಕ್ವಲ್ ಆಗುತ್ತೆ, ಸಾಧ್ಯ ಇಲ್ಲ. ಅದಕ್ಕೆ ಯಾವುದೂ ಈಕ್ವಲ್ ಆಗಲ್ಲ. ಅರ್ಥ ಆಯ್ತಾ. ಅದು ಆಚಾರ್ಯಗಂತ ವೇದವ್ಯಾಸರಿಗಂತ ಇನ್ಯಾವುದೂ ವೇದನೆ ಈಕ್ವಲ್ ಆಗಲ್ಲ. ಮಹಾಭಾರತಕ್ಕೆ ಇನ್ನು ಉಳಿದೇ ಅದು ಈಕ್ವಲ್ ಆಗುತ್ತೆ. ಏನು ಹೌದು, ಅದು ಆಗಲ್ಲ. ಯಾವ ಸಮಯ ನೋಡ್ಕೋಬೇಕು, ಸಮಯ ಸಂದರ್ಭ ನೋಡ್ಕೋಬೇಕು. ಇಬ್ಬೊಬ್ಬರಿಗೆ ಅವದೇ ಅಗತ್ಯ ಇದ್ದವನಿಗೆ ಸಿಕ್ಕ ಅದೇ ಅಂದರೆ ಅದನ್ನೇ ಕೊಡಬೇಕು. ಶಯ್ಯಾದಾನಿಗೆ ಶಯ್ಯಾದಾನನೇ. ಆದರೆ ಯಾರಿಗೆ ಕೊಡೋಕೆ ಹೋಗ್ತಾರೆ ಅವರಿಗೆಲ್ಲ ಬೇರ್ಪಟ್ಟು ಕೊಡೋ ಉಪಯೋಗ ಆಗಲ್ಲ. ಅದರಿಂದ ಅದ್ರ ಬದಲು ಕೊಡ್ಬೋದು. ಬಟ್ ನಾವು ಸಾಮಾನ್ಯವಾಗಿ ಎಲ್ಲ ಹಾಗೆ ಕೊಡ್ತಾ ಕುತ್ಕೊಂಡ್ಬಿಟ್ರೆ ಏನಾಗುತ್ತೆ, ಉದಾಹರಣೆಗೆ ಬಿಟ್ಟುಬಿಡಿ, ಗೋದಾನ ಕೊಡಬೇಕು, ಗೋದಾನ ಕೊಟ್ಟ. ಆದ್ರೆ ಅವನು ತಿರೋ 4 ಗೋವಿದೆ, ರಕ್ಷಣೆ ಮಾಡೋಕ್ಕೆ ಆಗ್ತಾ ಇಲ್ಲ ಅವನ ಕೈಲಿ. ಗೊತ್ತಾಯ್ತಾ. ಅಂಥ ಹೊತ್ತಲ್ಲಿ ಏನು ಕೊಟ್ಟರೆ ವಾಸಿ, ದುಡ್ಡು ಕೊಟ್ಟರೆ ವಾಸಿ ಆಗ. ಆದರೆ ಎಲ್ಲರೂ ದುಡ್ಡೇ ಕೊಡ್ತಗಳು ಗೋವಿಲ್ಲಿರ್ತವೆ, ಎಲ್ಲ ದುಡ್ಡೇ ಕೊಡೋಕ್ಕೆ ಶುರು ಮಾಡಿಬಿಟ್ರೆ ಗೋ ಹೊಡಿಯೋದು ಹೇಗೆ. ಅದು ಯಾವುದೇ ನೆಸಿಟಿ ನೋಡ್ಕೋಬೇಕು. ಗೋವುಗಳಿಲ್ಲದವ್ರು ಗೋವುಗಳನ್ನೇ ಕೊಡಬೇಕು. ಅದು ಗೋವುಗಳಿಗೆ ಪ್ರೊಟೆಕ್ಷನ್ ಮಾಡ್ಲಿಕ್ಕೆ ಕೊಡದೆ ಆಗದೆ ಹೋದಾಗ ಏನು ಮಾಡಬೇಕು, ರಕ್ಷಣೆಗೆ ವ್ಯವಸ್ಥೆ ಮಾಡಬೇಕು. ಅದು ಅಲ್ಲಿ ಏನು ಅದು ಸಾಮಾನ್ಯ ಅವ್ರ ಯೋಚನೆ ಶುರುವಾಗುತ್ತೆ, ಡಿಸ್ಕಷನ್ ಇರುತ್ತಲ್ಲ, ಉಪಯೋಗಿಸ್ಬೇಕಲ್ಲ.
ಅರ್ಥ ಆಯ್ತಾ? ಎಲ್ಲರೂ ಹೀಗೆ ಮಾಡಿಬಿಟ್ಟು ಕೊನೆಗೆ ಏನಾಗುತ್ತೆ ಅಂದರೆ ಗೋಗಳು ಹೋಗ್ತಾನೆ ಇರ್ತದೆ ಆ ಕಡೆಗೆ, ದುಡ್ಡು ಬ್ಯಾಂಕಿಗೆ ಸೇರ್ತಾ ಇರ್ತದೆ ಅಷ್ಟು, ದುಡ್ಡಲ್ಲಿ ಡಂಪ್ ಆಗ್ತದೆ, ಅವನ ಗೋಗಳು ಆ ಕಡೆ ಸಾಯ್ತಾರೆ. ಹಾಗಾಗಬಾರ್ದು. ಹೆಸರು ಹೇಳಿದ್ದೀನಿ ನೀವು. ಗೋದಾನ ಪುಣ್ಯ ಗೋದಾನಕ್ಕೆ, ಅದಕ್ಕೆ ಪುಸ್ತಕದಾನ ಬೇರೆ ಮಾಡಿಬಿಟ್ಟಿದ್ದಾರೆ, ಗ್ರಂಥದಾನ ಇನ್ನೊಂದು ಸೇರಿಸ್ಬಿಟ್ಟಿದ್ದಾರೆ. ಆದ್ದರಿಂದ ತಪ್ಪು ಅಂತಲ್ಲ, 100% ಈಕ್ವಲ್ ಆಗಲು ಸಾಧ್ಯ ಇಲ್ಲ. ಯಾವಾಗ ನಾವು ಪ್ರತ್ಯಾಮ್ನಾಯ ಮಾಡ್ತೀವೋ ಅದು ವ್ಯಾಲ್ಯೂ ಕಡಿಮೆ ಅಂತಲೇ ಅರ್ಥ. ಅರ್ಥ ಆಯ್ತಾ? ಈಗ ಕಾಫಿ ಕೊತ್ತ ಟೀ ಕೊಟ್ಟರೆ ಏನಾಗುತ್ತೆ ಅವನಿಗೆ? ಪ್ರತ್ಯಾಮ್ನಾಯ ಮಾಡಿ ಅವನು ಕುಡಿಯೋ ಕೆಲವು ಅಭ್ಯಾಸ ಇಲ್ಲ, ಅವ್ರಿಗೆ ಆಗೋದಿಲ್ಲ, ಉಪಯೋಗ ಬರೋದಿಲ್ಲ. ಆಪತ್ಕಾಲ ಬಿಟ್ಬಿಡಿ, ಅದು ಏನು ಮಾಡ್ಕೊಂಡು ನಡೆಯುತ್ತೆ. ನಾರ್ಮಲಿ ಹಾಗೆ ಮಾಡಬಾರ್ದು ಯಾರು ಕೂಡ. ಯಾವ ವಸ್ತು ದಾನ ಹೇಳಿ 16 ದಾನ ಮಾಡಬೇಕು, ಎಲ್ಲದಕ್ಕೂ 1 ರೂಪಾಯಿ ಕೊಟ್ಬಿಡ್ತಾರಲ್ಲ, 16 ರೂಪಾಯಿ ಕೃಷ್ಣಾರ್ಪಣ ವಸ್ತು, ಉಪಯೋಗ ಇಲ್ಲ ಅದರಿಂದ. ಅದು ಹೋದಾರೆ ಆದಷ್ಟು ಅವನ್ನೇ ಕೊಡಬೇಕು. ಫಸ್ಟ್ ನಂಬರ್ 1. ಅದರಲ್ಲೂ ಒಳ್ಳೆಯದು ಕೊಡಬೇಕು. ಮತ್ತೆ ಎರಡನೇದು, ಮತ್ತು ಒಳ್ಳೆಯವ್ರಿಗೆ ಕೊಡಬೇಕು, ಒಳ್ಳೆ ರೀತಿ ಕೊಡಬೇಕು, ಶ್ರದ್ಧೆ ಇರಬೇಕು ಅದಕ್ಕಿಂತ ಹೆಚ್ಚಾಗಿ. ಆ ದಾನದ ಕ್ವಾಲಿಟಿನೇ ಬೇರೆ. ಸುಧಾಮ ಕೊಟ್ಟು ಅವಲಕ್ಕಿ ಬೆಲೆ ಕಟ್ಲಕ್ಕಾಗತ್ತಾ? ಇಡೀ ಭೂದಾನ ಕೊಟ್ಟರು ಅಷ್ಟು ಪುಣ್ಯ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಮಾಡೋ ಕೆಲಸ, ಆತ ಮಾಡಿದ ಕೆಲಸ ಹೇಗಿತ್ತು? ಡೈರೆಕ್ಟ್ ಕೊಟ್ಟಿದ್ದು, ಪ್ರತಿಮೆಗಲ್ಲ, ಎಲ್ಲ ವೇರಿ ಆಗ್ತಾ ಹೋಗುತ್ತೆ. ದಾತವ್ಯಂ ಇದು ಏನು ಮಾಡಿಸ್ತಾರೆ ಪುರೋಹಿತರಾಗಲಿ ಇವರಾಗಲಿ, ಒಳ್ಳೆ ರೀತಿ ಮಾಡೋರು ಇದ್ದಾರೆ, ಬೇಕಾ ಇಲ್ಲ ಅಂತಲ್ಲ. ತುಂಬ ಜನ ಏನು ಮಾಡ್ತಾರೆ ಅಂದರೆ, ಪದಾರ್ಥ ಇರ್ತದೆ, ದುಡ್ಡು ನಾವೇ ತರ್ತೀವೋ ನೀವೇ ಕೊಡ್ತೀರೋ ಅಂತಾರೆ. ನೀವೇ ಕೊಟ್ಟಿರ್ತೀವಿ, ಆ ಮನೆ ಎಲ್ದ ತಂದುಬಿಡ್ತಾರೆ, ಎಲ್ಲ ಕೊಟ್ಟಿದ್ದು ಆಗಲೇ ಯೂಸ್ ಇಡೋವೆಲ್ಲ ಕೊಡಬಾರ್ದು, ಹಾಗೆಲ್ಲ ಮಾಡಿ. ಅದ್ರಲ್ಲಿ ಏನಾಗುತ್ತೆ ಅಂದರೆ ಅಂಗಡಿ ಎಲ್ಲ ಒಂಥರ ಇದು ನೆಟ್ವರ್ಕ್ ಇದ್ದಾಗಿರುತ್ತೆ, ಅದು ತಪ್ಪದು. ಅದು ಉಪಯೋಗಿಸಿರೋರು ಅದನ್ನೇ ಹಾಕೋದು, ಮತ್ತೆ ಪುಣ್ಯ ಬರೋದಿಲ್ಲ ಅದರಿಂದ. ಅದಕ್ಕೆ ಕ್ವಾಲಿಟಿ ಮೇಂಟೈನ್ ಆಗಲ್ಲ ಅದರೊಳಗೆ. ಎಲ್ಲ ಅದು ಕೊಟ್ಟು ಅವ್ರೇನು ಮಾಡಬೇಕು? ವಿನಿಯೋಗ ಮಾಡಿಬಿಡ್ಬೇಕು. ಹಾಗೇನೆ ಉಳಿದಿದ್ದೆಲ್ಲ ಏನು ಮಾಡಬೇಕು? ವಿನಿಯೋಗ ಮಾಡಿಬಿಟ್ರೆ ಎಲ್ಲರಿಗೂ ಪುಣ್ಯ ಜಾಸ್ತಿ ಆಗುತ್ತೆ. ಇಲ್ಲಿ ಮಾರಿದ ಬರೋ ಪುಣ್ಯ ಸ್ವಲ್ಪ, ದುಡ್ಡು ಎಷ್ಟು ಮಹಾ ಬರುತ್ತೆ ಇವರಿಗೆ, ಅದು ನಿಜವಾದ ಪುಣ್ಯ ಎಷ್ಟು ಜಾಸ್ತಿ ಬರುತ್ತೆ ಯೋಚನೆ ಮಾಡೋದಿಲ್ಲ. ಅದು ಯಾಕೆ ಶಾಸ್ತ್ರ ಓದ್ದೆ ಮೆಕ್ಯಾನಿಕಲಿ ಮಾಡಿಸಿದ್ರೆ ಹಾಗೆ ಆಗೋದು. ಶಾಸ್ತ್ರಾಧ್ಯಯನ ಮಾಡಿದಾಗ ಏನಾಗುತ್ತೆ ಅಂದರೆ ಆ ವಿಷನ್ ಇರುತ್ತೆ, ಎಲ್ಲರೂ ಬರೋದಿಲ್ಲ. ಈ ಕಾಂಪೌಂಡರ್ ಇಂಜೆಕ್ಷನ್ ಕೊಡೋದಕ್ಕೂ ಡಾಕ್ಟ್ರ್ ಕೊಡೋದಕ್ಕೆ ಎಷ್ಟು ವ್ಯತ್ಯಾಸ ಇರುತ್ತೆ. ಕಾಂಪೌಂಡ್ರಿಗೆ ಏನು ಗೊತ್ತು? ಬರೀ ಕೊಡೋದು. ಡಾಕ್ಟ್ರು ಕೊಡೋ ಕಾರ್ಯ ಮಾಡ್ತಾನೆ, ಔಷಧಿ ಎಲ್ಲ ಗೊತ್ತವನು, ಔಷಧಿ ಏನೇನು ಕೆಲಸ ಎಲ್ಲ ವಿಷಯ ಇದೆ ಅವನು ನೋಡ್ಬೇಕಾದ್ರೆ. ಆ ಪರಿಜ್ಞಾನನೇ ಬೇರೆ. ಅದಕ್ಕೆ ಕಾಂಪೌಂಡಿಗೆ ಕೊಡೋದು ಡಾಕ್ಟ್ರಿಗೆ ಕೊಡೋಕ್ಕೆ ಯಾಕೆ ಕೊಡೋದು ಜಾಸ್ತಿ ಕೊಡ್ತೀವಿ ಅಂದರೆ ಅವ್ನಿಗೆ ಜ್ಞಾನ ಇದೆ ಹಿಂದೆ. ದುಡ್ಡು ಕೊಡ್ತಿರೋದು ನಾಲೆಡ್ಜ್, ಇವನಿಗೆ ಕೊಟ್ಟಿರೋದು ದುಡ್ಡಿಗೆ, ನಾಲೆಡ್ಜ್ಗಲ್ಲ, ಆ ಕೆಲಸಕ್ಕೆ ಮಾತ್ರ. ಯತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದಿಶ್ಯವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂಸ್ಕೃತಂ. ಪ್ರತ್ಯುಪಕಾರ ಬಯಸೇ ಕೊಡ್ತಾನೋ, ಅದು ಎರಡಿದೆ ಈಗ. ಪ್ರತ್ಯುಪಕಾರ ಮಾಡಲಿ ಅಂತ ಕೊಡೋದೊಂದು, ಪ್ರತ್ಯುಪಕಾರವಾಗಿ ಕೊಡೋದೊಂದು. ಅವ್ರು ನನಗೆ ಕೊಟ್ಟು ನಾನು ಅವ್ರಿಗೆ ಕೊಡಬೇಕು, ಇದು ಒಂದಾಯ್ತು. ಅಥವಾ ನಾನು ಕೊಡ್ತೇನೆ ಅವ್ರು ನಮಗೆ ಕೊಡಬೇಕು, ಎರಡೂ ಪ್ರತ್ಯುಪಕಾರನೇ. ಆಮೇಲೆ ಬರಲಿ ಅಂತಲ್ಲ, ಬಂದಿದೆ ಅಂತನಲ್ಲ, ಆ ಕಾನ್ಸೆಪ್ಟೇ ಇರಬಾರ್ದು. ಅವ್ರೇನು ಮಹಾ ಮಾಡಿದ್ದಾರೆ ಅವ್ರಿಗೆ ಕೊಡಲಿಕ್ಕೆ ಅಂದರೆ ಹೋಯ್ತು, ದಾನ ಕ್ವಾಲಿಟಿ ಹೋಯ್ತು ಅಲ್ಲಿಗೆ. ಯೋಗ್ಯ, ಅವನ ಯೋಗ್ಯನೋ ಹೋದಲ್ಲೋ ನೋಡಬೇಕೇ ಹೊರತು ಇದನ್ನು ನೋಡೋಕ್ಕೆ ಹೋಗಬಾರ್ದು. ಅದು ಬೇರೆ. ಕೃತಜ್ಞತೆ, ಅದು ಕೃತಜ್ಞತೆ ಆಯ್ತು ಹೊರತು ಪ್ರತ್ಯುಪಕಾರ ಅಂತ ಕರೆಯೋದಿಲ್ಲ ಅದನ್ನು. ಕೃತಜ್ಞತೆಗೆ ಏನು ಕೊಟ್ಟರು ತಪ್ಪಲ್ಲ. ಅದಕ್ಕೆ ಹೇಳಿದ್ನಲ್ಲ, ಅವ್ರು ಕೆಲಸ ಮಾಡಿಕೊಟ್ಟ, ಭಾರಿ ಖುಷಿ ಆಯಿತು, ದುಡ್ಡು ಕೊಟ್ಟ, ಲಂಚ ಅಲ್ಲ ಅದು. ಮೊದಲೇ ಫಿಕ್ಸ್ ಮಾಡಿಕೊಂಡೇ ಕೊಟ್ಟ, ಅದು ಲಂಚ ಆಗೋದು. ಗೊತ್ತಾಯ್ತಾ? ಕೊಡದೆ ಹೋದರೆ ಕ್ಯಾನ್ಸಲ್ ಮಾಡ್ತಾನೆ ಬೇಕು, ಅದೆಲ್ಲ ಏನಿಲ್ಲ. ಕೊಟ್ಟರು ಕೊಡೋದಾಗ ಅವ್ನಿಗೆ ಯೋಚನೆ ಇಲ್ಲ, ಕೊಡ್ತಾನೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿಲ್ಲ. ಕೊಟ್ಟರೆ ಸರಿ, ಕೊಡದೆ ಏನು ಯೋಚನೆ, ಅಯ್ಯೋ ಸ್ವಲ್ಪ ಕೈ ಕೊಟ್ಟನಲ್ಲ, ದುಡ್ಡು ಕೇಳಿದ್ರೆ ಕೈ ಕೊಟ್ಬಿಟ್ನಲ್ಲ, ಆ ಥರ ಯೋಚನೆ ಮಾಡಬಾರ್ದು. ಹಾಗೆ ಪುಣ್ಯ ಕಳ್ಕೊಂಡ್ಬಿಡ್ತಾರೆ ತಕ್ಷಣ. ಆ ಟೆಂಡೆನ್ಸಿ ಮೊದಲು ಹೋಗಲ್ಲ, ಆ್ಯಕ್ಚುಲಿ ಸ್ಲೋಲಿ ಬಿಡ್ತಾ ಬರಬೇಕಂತ. ದೀಯತೆ ಚ ಪರಿಕ್ಲಿಷ್ಟಂ. ಇನ್ನು ಕೆಲವರು ದುಃಖ ಪಟ್ಟು ಕೊಡ್ತಾರೆ, ಅಯ್ಯೋ ಕೊಡಬೇಕಲ್ಲಪ್ಪ, ಯಾವುದು ಹೇಳ್ತಾರೆ, ಸರ್ಕಾರ ಟ್ಯಾಕ್ಸ್ ಹೊಡೋದು ಖುಷಿಯಿಂದ ಟ್ಯಾಕ್ಸ್ ಕೊಡ್ತಾರೆ. ಸಾಮಾನ್ಯ ಏನು ಮಾಡ್ತಾರೆ? ಕೊಡಬೇಕಲ್ಲ ಅಂತ ಆದಷ್ಟು ಅವಾಯ್ಡ್ ಮಾಡಿ, ಟ್ರೈ ಮಾಡಿ, ಏನೇನೋ ಮಾಡಿ ಕೊಡ್ತಾರೆ. ಯಾಕೆ? ಪರಿಕ್ಲಿಷ್ಟಂ, ಅದು ಕೊಡೋದಿಲ್ಲ. ಅದೆಲ್ಲ ವಿಧರ ರೀತಿಯಲ್ಲಿ ಬರುತ್ತೆ, ಯಕ್ಷ ಪ್ರಶ್ನೆಯಲ್ಲೂ ಬರುತ್ತೆ. ಕಿಮರ್ಥಂ ಬ್ರಾಹ್ಮಣೀಯ ದಾನಂ, ಬ್ರಾಹ್ಮಣ ದಾನ ಯಾತಕ್ಕೆ ಕೊಡ್ತಾರೆ? ಕಿಮರ್ಥಂ ನಟನರ್ತಕ್ಕೆ, ಅವ್ರಿಗೆ ಯಾರಿಗೆ ಕೊಡ್ತಾರೆ? ರಾಜರಿಗೆ ಯಾಕೆ ಕೊಡ್ತಾರೆ ಅಂದರೆ ರಾಜರಿಗೆ ಭಯದಿಂದ ಕೊಡ್ತಾರೆ, ಟ್ಯಾಕ್ಸ್ ಜೈಲಿಗೆ ಆಗ್ತಾರೆ ಅಂತ ಹೇಳ್ತಾರೋ. ಇವರಿಗೆಲ್ಲ ಪ್ರಸಾರ ಬರುತ್ತೆ. ನಟನಾಟಕರಿಗೆ ಯಾಕೆ ಕೊಡ್ತಾರೆ ಅಂತ ಕೇಳಿದ್ರೆ ಸುದ್ದಿ ಆಗುತ್ತೆ, ದೊಡ್ಡ ಸುದ್ದಿ ಆಗುತ್ತೆ. ಅದು ಆಚಾರ್ಯ ಕೊಟ್ಟು ಯಾರೇ ದುಃಖ ಆಗುತ್ತೆ, ಸುದ್ದಿ ಆಗೋದಿಲ್ಲ. ಇವೆಲ್ಲ ದೇವರಿಗೆ ಕೊಟ್ಟವ ಭಕ್ತಿಯಿಂದ ಕೊಡ್ತಾರೆ. ಇವೆಲ್ಲ ಚೇಂಜಸ್ ಆಗ್ತಾ ಹೋಗುತ್ತೆ. ತದ್ದಾನಂ ಸಾತ್ವಿಕಂ ಶ್ರುತಂ ಯತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದಿಶ್ಯವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ. ಅದು ಕೆಲಸ ನೊಂದ್ಕೊಂಡು ಕೊಡೋದು. ತೊಗೊಳ್ಳೋರಿಗೆ ಖುಷಿ ಆಗಲ್ಲ, ಏನು ಬೇಡ ನೀ ಇಟ್ಕೋ ಬೇಡ ಅಂದ್ಬಿಡ್ತಾ. ನೊಂದ್ಕೊಂಡು ಕೊಡೋಕ್ಕೆ ಹೋಗ್ಬಾರ್ದು. ಕೊಡ್ಬೇಕಾದ್ರೆ ಹೇಗಿರ್ಬೇಕದು? ಖುಷಿಯಿಂದ ಏನೋ ತಿಂತಕ್ಕೋದು, ಯಾರೋ ಇವನು ಬೇರೆ ಬಂದಲ್ಲಪ್ಪ ಈಗ ಅಂತ ಹೇಳಿಬಿಟ್ಟು ಯೋಚಿಸ್ಕೋಬಾರ್ದು. ದೇವ್ರು ಕೊಟ್ಟ ಆಪರ್ಚುನಿಟಿ ಅಂತ ತಿಳ್ಕೊಬೇಕು. ಅದೆಲ್ಲ ಮತ್ತೆ ಹೇಳಿದೆ, ಒಂದು ಸತ್ತಿಗೆ ಬರಲ್ಲ, ನಿಧಾನವಾಗಿ ಅದು ಓದ್ತಾ ಹೋದದ್ದು. ಓದೋದು ಯಾತಕ್ಕೆ ಅಂದರೆ ನಮ್ಮ ಇದೆಲ್ಲ ಆ್ಯಟಿಟ್ಯೂಡ್ ಎಲ್ಲ ಚೇಂಜ್ ಆಗ್ತಾ ಬರುತ್ತೆ. ಅಂದರೆ
ತದ್ದಾನಂ ರಾಜಸಂಸ್ಮೃತಂ. ಈ ಥರ್ಡ್ ಕ್ಲಾಸ್ ಇದೆ. ಅದೇಶ ಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಂ ಅವಜ್ಞಾತಂ ತತ್ತಾಮಸಮುದಾಹೃತಂ. ದೇಶ ಅಲ್ಲ, ಕಾಲ ಅಲ್ಲ. ನಿಷಿದ್ಧ ದೇಶ, ಆ ಶಬ್ದಕ್ಕೆ ಇಲ್ಲಿ ವಿರುದ್ಧ ಅಂತರ್ಥ. ದೇಶ ಅಲ್ಲ, ಕಾಲ ಅಲ್ಲ. ಆಮೇಲೆ ಅದೇನಾದ್ರು ಕೊಡೋ ವಸ್ತು ಅಂತೂ ಅಲ್ವೇ ಅಲ್ಲ, ಅವನು ಪಾತ್ರನೂ ಅಲ್ಲ. ಅಸತ್ಕೃತ ಬೈದು ಬೇರೆ ಕೊಡ್ತಾರೆ, ಎಲ್ಲ ವೈರಸ್ ಪಾರ್ಟಿಗಳು ತಿಂದ್ಕೊಂಡು ಹೋಗು ಅಂತೇಳಿ. ಅನ್ನದಾನ ಅಂತ ಎಷ್ಟು ಸಿಟ್ಟು ಬರುತ್ತೆ ನೋಡಿ. ಅದು ಅವಜ್ಞಾತಂ, ಅವಮಾನ ಮಾಡಿ ಬೇರೆ ಕೊಡ್ತಾರೆ. ತಾಮಸ ಉದಾಹೃತಂ. ದುರ್ಯೋಧನ ಮಾಡೋ ದಾನ ಹಾಗಿರ್ತಿತ್ತು, ಗೊತ್ತಾಯ್ತಾ? ವಿಶ್ವದ್ರೋಣಿ ನನ್ನ ಅನ್ನ ತಿಂದವ್ರು ಗೊತ್ತಾ ನೀವೆಲ್ಲ ಅಂತ ಹೇಳಿದ್ರೆ ಏನರ್ಥ ಅದಕ್ಕೆ? ಇವ್ನ್ಯಾರು ತಿನ್ಲಕ್ಕೆ, ಅವರ ಅನ್ನ ಅಲ್ಲೇ ಇಲ್ಲ ಫಸ್ಟ್. ಅದು ನಿಜವಾಗಲೂ ಹಾಕಿದವನ ಅದು ಅನ್ನೋದು ಇಲ್ಲ. ಅದೆಲ್ಲ ಸರ್ವನಾಶಕ್ಕೆ ಕಾರಣ ಆಗುತ್ತೆ. ಅದೇಶ ಕಾಲೇ ಯದ್ದಾನಂ ಅಪಾದ್ರೇಭ್ಯಶ್ಚ ದೀಯತೆ ಅಸತ್ಕೃತಂ ಅವಜ್ಞಾತಂ ತತ್ತಾಮಸಂ ಉದಾಹೃತಂ. ಏನಂತ ಕರೀತಾರೆ? ತಾಮಸ ದಾನ. ಇವೆಲ್ಲ ಸರಿಯಾಗಿ ಓದಿ ನಿಮ್ಮ ಚಿಕ್ಕೊಂದು ಕೇಳಿಬಿಟ್ರೆ, ಇದು ಯಾವಾಗಲೂ ಕೇಳಿದರೆ ಅಲ್ಲಿ ಲೇಟ್ ಆಗಿಬಿಟ್ಟಿರುತ್ತೆ. ಎಲ್ಲ ಸರಿಯಾಗಿ ಮನುಷ್ಯ ಬದುಕಲಿಕ್ಕಾಗುತ್ತೆ. ಅದಕ್ಕೆ ಹೇಳ್ತಾರೆ ಗೀತಂ ಜ್ಞೇಯಂ ಪಾಠ್ಯಂಚ ತದ್ವಯಂ. ಎಲ್ಲ ಯಾವಾಗಲೂ ಹೇಳ್ತಾ ಇರಿ ಅದನ್ನು. ಅವ್ರು ಎಷ್ಟು ಒಳ್ಳೇದಾಗತ್ತೆ. ಇವ್ರು ನೋಡಿ ರಿಟೈರ್ ಆದ ತಕ್ಷಣ ಬಂದುಬಿಡ್ತಾರೆ ಅವರು, ಇನ್ವೆಸ್ಟ್ ಮಾಡಿ ನಮ್ಮಲ್ಲಿ ಮಾಡಿ ಅಂತಕ್ಕೆ. ಯಾಕೆ ದುಡ್ಡು ಬಂದಿದೆ ಅವನ ಹತ್ರ ಈಗ. ಅದು ಯಾವಾಗಲೂ ಬಂದರೆ ಪಾಪ ಸಾಲ ಮಾಡ್ತಾ ಬಂದರೆ ಉಪಯೋಗ ಇಲ್ಲ. ಅವಾಗ ಇಬ್ಬರಿಗೂ ಬೆನಿಫಿಟ್ಟು, ಅವ್ರಿಗೂ ಬೆನಿಫಿಟ್ಟು. ಮೋಸಕ್ಕೆ ಬರಬಾರ್ದು ಅಷ್ಟೇ. ಪಾತ್ರ ನೋಡಬೇಕು ಅಂದಮೇಲೆ ಎಲ್ಲ ಕಡೆ ನೋಡಬೇಕು ಅಂತ ಅರ್ಥ. ಅಯೋಗ್ಯ ದೌಹಿತ್ರ ಅವನಿಗೆ ಕೊಟ್ಟರೆ ಏನು ಮಾಡ್ತಾನೆ? ಹಾಳು ಮಾಡ್ತಾನೆ ತಗೊಂಡು. ಅವನು ಹಾಳಾಗ್ತಾನೆ ಜೊತೆಗೆ. ಅವನ ಕೈಲಿ ಕೊಡ್ಲಕ್ಕೆ ಹೋಗ್ಬಾರ್ದು. ಮಕ್ಕಳಿಗೇನೆ ಬಂಗಾರ ಸರ ಹಾಕಿ ಕಳಿಸ್ಬಿಟ್ರೆ ಅವನು ಬರಲ್ಲ, ಹೋಗ್ಬಿಡ್ತಾನೆ ಆ ಕಡೆ. ಅದಕ್ಕೆ ಏನು ಮಾಡ್ತೀವಿ? ಅಂಥ ಶ್ರೀಮಂತ ಕೂಡ ಹ್ಯಾಕೆ ಕಳಿಸ್ಬೇಕು? ಇದು ಮಾಡ್ಕೊಂಡು ಹೋಗ್ಬಾರ್ದಾಗಲ್ಲ. ಓಂ ತತ್ಸದಿತಿ ನಿರ್ದೇಶೋ. ಅದು ಒಂದು ಘಟ್ಟ ಮುಗೀತೀಗ. ಏನೇ ಆಯಿತು? ತಪಸ್ಸಾಯಿತು, ದಾನ ಆಯಿತು, ಯಜ್ಞ ಆಯಿತು. ತಪಸ್ಸಿನಲ್ಲಿ ಮಾತ್ರ 3 ವಿಧ ಅಂತ ಹೇಳಿಬಿಟ್ಟು 3 ಭಾಗ ಮಾಡಿದ್ರು. ಇಷ್ಟಾದ ಮೇಲೆ ಓಂ ಈಗೊಂದು ಇಲ್ಲಿ ಇದಿಷ್ಟು ಈ ಘಟ್ಟದಲ್ಲಿ ತಾತ್ಪರ್ಯ ನೋಡ್ಬೋದು. ಮೊದಲು ಭಾಷ್ಯ, ಆಮೇಲೆ ತಾತ್ಪರ್ಯ, ಪುನಃ ಸತ್ಕಾರ ಮಾನ ಪೂಜಾರ್ಥ, ಅದಕ್ಕೂ ತಾತ್ಪರ್ಯ ಒಂದು ಲೈನ್. ಅದಕ್ಕೆ ಒಟ್ಟಿಗೆ ಅಂತ ಹೇಳಿದ್ರೆ ಇದಿಷ್ಟು ಬರುತ್ತೆ ಅಂತ ಹೇಳಿದ್ನಲ್ಲ, ಈಗ ಒಟ್ಟಿಗೆ ಬರುತ್ತೆ. ಓಂ ಅದು ಶ್ಲೋಕ ಏನೋ ಕಟ್ಟಾಗುತ್ತೆ. ಪುನಶ್ಚ ಕರ್ಮಾದೀತಿ ಕರ್ಮಕ್ಕೆ ಇತಿ ಕರ್ತವ್ಯತಾ ವಿಧಾನಾರ್ಥಂ ಅರ್ಥವಾದವಾಹ ಓಂ ತತ್ಸದಿತ್ಯಾದಿನ. ಇದು ಸಂಬಂಧಪಟ್ಟಿದ್ದಲ್ಲ, ಅದು ಮುಂದಿಂದಕ್ಕೆ. ಅಂದರೆ ಮುಂದಿನ ಔತಾರಿಕ ಅಷ್ಟೇ. ಇಲ್ಲಿ ಬಂತೀಗ ತಾತ್ಪರ್ಯ ಆಸುರೀಂ ಯೋನಿಯಮಾಪನ್ನ ಅದಲ್ಲ, ಇಲ್ಲಿದೆ. ಮನಃಪ್ರಸಾದ ಆಯ್ತು. ಯುಕ್ತೈ ಭಗವದರ್ಪಣಾದಿ ಯುಕ್ತೈ. ಯಾವುದಕ್ಕಿದು? ಸಾತ್ವಿಕ ದಾನಕ್ಕೆ ಹೇಳಿದ್ರು. ಯುಕ್ತೈ ಅಂದರೆ ಮನೋಯೋಗ ಯುಕ್ತೈ. ಮನಸ್ಸು ಅಂದರೆ ಏನು? ದೇವ್ರ ಬಗ್ಗೆ ಮನಸ್ಸಿದ್ದು ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಿದರೆ ಉಪಯೋಗ ಆಗುತ್ತೆ. ಯುಕ್ತೈ ರೀತಿ ದಾನಾದಿಶು ಸರ್ವತ್ರ ಸಮಂ. ಯುಕ್ತ ಅನ್ನೋದು ಪ್ರತಿಯೊಂದಕ್ಕೂ ಸೇರಿಸ್ಕೊಂಡ್ಬಿಡ್ಬೇಕು. ಕೃಷ್ಣಾರ್ಪಣ ಬುದ್ಧಿ ಇಲ್ಲದೆ ಹೋಗಿಬಿಟ್ರೆ ಸಾತ್ವಿಕ ಆಗೋ ಚಾನ್ಸ್ ನಮಗೆ ಸಾತ್ವಿಕ ಮಿಸ್ ಆಗೋದು 2 ಕಾರಣಕ್ಕೆ. ಒಂದು ಫಲಾಪೇಕ್ಷೆ, ಇನ್ನೊಂದು ನಿಷಿದ್ಧ, ಇನ್ನೊಂದು ಕೃಷ್ಣಾರ್ಪಣ ಬುದ್ಧಿನೇ ಇಲ್ಲ. ಏನು ಉಪಯೋಗ ಅದರಿಂದ? ಸತ್ಕಾರ ಯುಕ್ತೈ ರೀತಿ ದಾನಾದಿಷು ಸರ್ವತ್ರ ಸಮಂ. ಸತ್ಕಾರ ಮಾನಪೂಜಾರ್ಥಂ ತಪೋತಂ ಭೇನ ಚೈವಯತ್. ಅದಕ್ಕೇನಿಲ್ಲೇ ಇಲ್ಲ ಕೊನೆಗೆ. ಎಲ್ಲಿ ಬಂತೀಗ? ಎಲ್ಲಿದೆ? ಏನಿತ್ತು ಅದಕ್ಕೆ? ಹಿಂದೆ ಆಯ್ತು ಅದೆಲ್ಲ ಆಗಲೇ. ಸಾತ್ವಿಕನೇ ಮಾಡ್ತಾರೆ ಆಗಿತ್ತಲ್ಲ ನಿನ್ನೆ. ಯಾಗಾತ್ ರಾಜಸಾತ್ಸರ್ಗ ಸಾಂಕಲ್ಪಿಕ ಉದಾಹೃತ. ಸಾಂಕಲ್ಪಿಕ ಶ್ರದ್ಧೆ ಎಲ್ಲ ಹೇಳಿದ್ದಿಲ್ಲ, ನಿನ್ನೆ ಆಗಿತ್ತದಲ್ಲ. ನರಕಂಚ ವಿನಾಯಜ್ಞಂ. ನೋಡಿ, ನರಕಕ್ಕೆ ಹೋಗೋದಿಲ್ಲ. ವಿಹಿದ್ದಂ ಕರ್ಮ ಕುರಿಯುಸ್ತೆ ದೇಯುಸ್ತೆ ನರಕಂ ಧ್ರುವಂ. ಇಷ್ಟಕ್ಕೆ ನರಕಕ್ಕೆ ಹೋಗ್ತಾ ಇರಲ್ಲ ಹೇಳಿದೆ ಆಗಲೇ. ಕದಾಚಿತ್ ಸಾತ್ವಿಕ, ಒಮ್ಮೊಮ್ಮೆ ಸಾತ್ವಿಕರು ಕೂಡ ಏನು ಮಾಡ್ತಾರೆ? ರಾಜಸ ಕೆಲಸ ಮಾಡ್ತಾರೆ, ತಾಮಸ ಕೆಲಸನೂ ಮಾಡಬಹುದು. ನಿನ್ನೆ ಒಂದು ದೃಷ್ಟಾಂತ ಬಂದಿತ್ತು, ಶ್ವೇತರಾಜ ಮಾಡಿದ್ದ ಅಂಥೇಳಿ. ಅದೇನಂತ ಕರೆದರು? ತಾಮಸ ಅಂತ ಕರೆದರು. ಶ್ವೇತರಾಜ ತಾಮಸನ ಅಲ್ಲ, ಅದಕ್ಕೆ ಒಮ್ಮೊಮ್ಮೆ ಮಾಡ್ತಾರೆ ಅಂತ ಹೇಳಿ. ಇದೆಲ್ಲ ಆಗಿದೆ ಇಲ್ಲ? ಇದೆಲ್ಲ ಇವತ್ತು ಇನ್ಯಾವುದಕ್ಕಾಗಿಲ್ಲ? ಮೌನಂ ಮನನಂ ಆಗಿತ್ತು. ಯಾವುದದು? ಅನ್ಯಚ್ಚ ತಥಾಪೇಶ. ಇದು ಆಗಿತ್ತು. ಇದು ಸ್ವಾಭಾವಿಕ ಒಟ್ಟಿನ ಮೇಲೆ. ಬೇರೆ ಅನ್ಯ ಅಂದರೆ ಒಬ್ಬ ಸಾತ್ವಿಕ ತಾಮಸ ಕೆಲಸ ಮಾಡಬಹುದು ಯಾವುದೋ ಕಾರಣಕ್ಕೆ, ತಾಮಸ ಸಾತ್ವಿಕ ಕೆಲಸನೂ ಮಾಡ್ಬೋದು ಯಾವುದೋ ಕಾಲಕ್ಕೆ.
ಬೆಲ್ಲ ಹೋದಾಗ ಬಿಟ್ಟು ಬೇರೆ ದಾರಿ ಇದ್ದೆಲ್ಲ ಮಠಕ್ಕೆ ಹೋಗ್ಬಿಟ್ಟ. ಅವರು ಅಂಗಿ ಬಿಚ್ಚೋದ್ರು ಅಂಗಿನೂ ಬಿಚ್ಚಿದ. ಯಾಕೆ ನೋಡೋದಕ್ಕೆ ಏನು ಅನ್ನಿಸ್ತೇವೋ, ಬಾರಿ ಸಾತ್ವಿಕ ಚೇಂಜ್ ಆಗಿ ಏನಿಲ್ಲ ಹೋಗ್ತಾ ಬರ್ತೀವಿ ಬಾಯಿಲಿಟ್ಟು ಹೊರಟವಳು. ಅದೇ ಆಪತ್ಕಾಲ ಅಷ್ಟೇ. ಅಂದರೆ ಅನಿವಾರ್ಯವಾಗಿ ಮಠಕ್ಕೆ ಬಂದ ಮಾತ್ರಕ್ಕೆ ಅವನು ಸಾತ್ವಿಕನಾಗೋದಿಲ್ಲ. ಅದು ತೀರಾ ಆಪತ್ಕಾಲ ಬಂತು ಅಂಥೇಳಿ ಎಲ್ಲೋ ತಿನ್ನಬಾರ್ದು ತಿಂದರೂ ಕೂಡ ಅವನು ತಾಮಸ ಆಗೋದಿಲ್ಲ. ಬಟ್ ಅದೇ ಅಭ್ಯಾಸ ಇದ್ದರೆ ಅದು ಹೋಯ್ತಲ್ಲಿಗೆ ಚಟ. ಮನೇಲಿ ಅಡುಗೆ ಮಾಡಿದ್ದಾರೆ, ಇಲ್ಲ ತಾಲೇ ತಿನ್ಕೊಂಡು ಹೋಗ್ತೀನಿ ಅಂದ್ಬಿಡ್ತಾರೆ. ಎಷ್ಟೋ ಜನ ಆಗಿರ್ತಾರೆ, ನನಗೆ ಬೇಡ ಅಲ್ಲೇ ಮುಗಿಸ್ಬಿಡ್ತೀನಿ ಎಲ್ಲ ಅಂತ. ಹಾಗೆ ಮಾಡಬಾರ್ದು. ಸ್ವಂ ಕರ್ಮತು ಸರ್ವೇಷಾಂ ಸದೈವ ಸ್ಯಾನ್ ಮಹತ್ಫಲಂ. ಒಟ್ಟಿನ ಮೇಲೆ ಸಾತ್ವಿಕ ಕಾರ್ಯ ಏನು ಮಾಡ್ತಾನಲ್ಲ ಅವನಿಗೆ ಬರೋ ಪುಣ್ಯ ತಾಮಸ ಸಾತ್ವಿಕ ಮಾಡಿದರೆ ಬರೋದಿಲ್ಲ. ಅದೇ ರೀತಿಯೇ ತಾಮಸ ಕಾರ್ಯ ಏನು ಪಾಪ ಬರುತ್ತಲ್ಲ ಆ ಪಾಪ ಸಾತ್ವಿಕ ಮಾಡಿದರೆ ಬರೋದಿಲ್ಲ. ಯಾಕೆಂದರೆ ಅನಿವಾರ್ಯ ಮಾಡಿರ್ತಾನೆ, ಅದರಿಂದ ಬರೋದಿಲ್ಲ. ಅದೇ ನಿಯಮ. ಸ್ವಂ ಕರ್ಮತು ಸರ್ವೇಷಾಂ ಅಂದರೂ ಒಂದೇ, ಸ್ವಧರ್ಮ ಅಂದರೂ ಒಂದೇ. ಸ್ವಧರ್ಮಾಚರಣೆ ಮಾಡ್ಕೊಂಡಿರ್ತಾರಲ್ಲ ಮಹತ್ಫಲಕ್ಕೆ ಕಾರಣ ಆಗುತ್ತೆ. ಅನ್ಯದ ಅಲ್ಪಫಲಂ ಚೈವ, ವೃದ್ಧದ ಫಲ ಕಡಿಮೆ ಕೊಡೋದು. ಬಾಹುಲ್ಯಂ ತೇಷು ತಕ್ಷಣಂ ಮಿತಿ ಪಾದ್ಮೆ. ಬಾಹುಲ್ಯ ಒಟ್ಟು ನಾವು ತೀರ್ಮಾನ ಇದು ಆಗಿತ್ತು. ಆ್ಯಕ್ಚುಲಿ ಬಾಹುಲ್ಯ ಅಂದರೆ ಮೆಜಾರಿಟಿ ನೋಡಬೇಕು. ಇನ್ನೊಂದು ವಾಕ್ಯ ಇದೆ ಎಲ್ಲದರಲ್ಲಿ ಬಿಟ್ಟೋಗಿದೆ, ನಮ್ಮಲ್ಲಿ ಬಿಟ್ಟೋಗಿದೆ. ಏನದು ಯಾವುದು ಇನ್ನೂ ಆಗೇ ಇಲ್ಲ. ಅದು ಈಗ ಶುರು ಮಾಡಬೇಕಂದ ಓಂ ತತ್ಸ್ ಬಂದೇ ಇಲ್ಲ ಇನ್ನೂ ಕೂಡ. ಈ ಇನ್ಮೇಲೆ ಬರಬೇಕದು. ಅಲ್ಲೇನು ಈಗ ಶುರು ಆಗುತ್ತೆ. ಅದೆಲ್ಲ ಆದಮೇಲೆ ಈಗ ಶುರುವಾಗಿದೆ. ಎಲ್ಲ ಆದಮೇಲೆ ಕೊನೆಗೆ ಹೇಳ್ತಾರೆ ಇದೆಲ್ಲ ಯಾತಕ್ಕೆ ಒತ್ತು ಕೊಟ್ಟರು. ಕೃಷ್ಣಾರ್ಪಣ ಬುದ್ಧಿ ಅಂತೀರಿ ಹೀಗಂತೀರಿ, ಯಾತಕ್ಕಿದೆಯಲ್ಲ ಅಂತ ಕೇಳಿದರೆ ಈಗ ಅದೆಲ್ಲ ಹೇಳ್ತಾರೆ. ಓಂ ತತ್ಸ ಇದೆಲ್ಲ ಆದಮೇಲೆ ಎಷ್ಟು 23ನೇ ಶ್ಲೋಕದಿಂದ ಶುರುವಾಯಿತು. ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾಃ ಪುರ. ಯಾತಕ್ಕೆ ಸಾತ್ವಿಕ ಇವರದು, ಯಾತಕ್ಕೆ ರಾಜಸ, ಯಾತಕ್ಕೆ ತಾಮಸ ಅಂತ ಈಗ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಇವೆಲ್ಲ ಒಟ್ಟು ಹೇಳಿದ್ರೆ ಹಿಂದಿನ ಪ್ರಿನ್ಸಿಪಲ್ ಇದು ಗೊತ್ತಾಯ್ತಾ. ಇದು ನಾಳೆ 2-3 ಗೊತ್ತಾರೆ. ನಾಳೆಗೆ ಇದು ಮುಗಿಯಿತು. ತಾತ್ಪರ್ಯ ಮತ್ತು ಗೀತಾದಿ ವಾಕ್ಯ.